ಬಸವಾ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿತ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವ ಸಮಿತಿಯ ಈ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ಇವತ್ತು ನಾನು ಆಯ್ದುಕೊಂಡಿರುವ ವಿಷಯ ಮಂಗಳವೇಡ. ಇದು ಬಸವಣ್ಣನವರ ಜೀವನದ ಒಂದು ಅತಿ ಮುಖ್ಯವಾದ ಘಟ್ಟವನ್ನು ದಾಖಲಿಸುವಂಥ ಒಂದು ಐತಿಹಾಸಿಕ ಸ್ಥಳ. ಬಸವಣ್ಣನವರು ಬಸವನ ಬಾಗೇವಾಡಿಯಲ್ಲಿ ಜನಿಸಿ ಕೂಡಲ ಸಂಗಮದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಕಲ್ಯಾಣದಲ್ಲಿ ಕ್ರಾಂತಿಯನ್ನು ಮಾಡಿ ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾದರು ಎಂಬುದು ನಮಗೆಲ್ಲ ಗೊತ್ತಿರುವ ವಿಷಯ. ಆದರೆ ಒಂದು ಬಹುಮುಖ್ಯವಾದಂಥ ಸ್ಥಳ ಬಸವಣ್ಣನವರ ಜೀವನದಲ್ಲಿ ಅನೇಕ ವಿಷಯಗಳಿಗೆ ನಾಂದಿಯನ್ನು ಹಾಡಿದ ಸ್ಥಳ ಅದು ಮಂಗಳವೇಡ. ಕನ್ನಡಿಗರಿಗೆ ಮಂಗಳವೇಡದ ಬಗ್ಗೆ ಅಷ್ಟೊಂದು ಪರಿಚಯ ಇಲ್ಲ. ಯಾಕೆ ಅಂದರೆ ಮಂಗಳವೇಡ ಎನ್ನುವುದು ಇವತ್ತು ಕರ್ನಾಟಕದಲ್ಲಿ ಇಲ್ಲ. ಅದು 1956ನೇ ಇಸ್ವಿಯ ಭಾಷಾ ವಿಂಗಡಣೆಯ ಸಂದರ್ಭದಲ್ಲಿ ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿ ಹೋಗಿರೋದ್ರಿಂದ ಅದು ಕನ್ನಡಿಗರ ಜನಮಾನಸದಿಂದ ದೂರವಾಗಿದೆ. ಕೂಡಲ ಸಂಗಮದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದ ಬಸವಣ್ಣನವರು ಮುಂದೆ ಹೋಗಿದ್ದು ಕಲ್ಯಾಣಕ್ಕಲ್ಲ, ಅದು ಮಂಗಳವೇಡಿಗೆ. ಮಂಗಳವೇಡಿಯು ಇವತ್ತು ಮಹಾರಾಷ್ಟ್ರ ರಾಜ್ಯದ ಸೋಲಾಪುರ ಜಿಲ್ಲೆಯ ಒಂದು ತಾಲೂಕು ಕೇಂದ್ರವಾಗಿದೆ. ಮಂಗಳವೇಡಿಯು ಒಂದು ಪಟ್ಟಣ ಆಗಿದ್ದು ಅದು ಕರ್ನಾಟಕ ಗಡಿ ರೇಖೆಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಇದೆ. ಪಂಢರಪುರದಿಂದ ಕೇವಲ 18 ಕಿಲೋಮೀಟರ್ ದೂರದಲ್ಲಿದ್ದು ಬಿಜಾಪುರದಿಂದ ಪಂಢರಪುರಕ್ಕೆ ಹೋಗುವ ಯಾತ್ರಿಕರಿಗೆ ಮಂಗಳವೇಡದಿಂದನೇ ಅವರು ಹೋಗಬೇಕಾಗುತ್ತದೆ. ಇವತ್ತು ಮಂಗಳವೇಡದಲ್ಲಿ ನಮಗೆ ಬಸವಣ್ಣನವರ
ಅಥವಾ ಇತರ ಶರಣರ ಯಾವುದೇ ಕುರುಹುಗಳು ಹಾಗೂ ಅಲ್ಲಿಯ ಕನ್ನಡ ನುಡಿ ನಮಗೆ ಕೇಳಿಸುವುದಿಲ್ಲ. ಇವತ್ತು ಅದು ಸಂಪೂರ್ಣ ನಗರವು ಮರಾಠಿಮಯವಾಗಿದೆ. ಆದರೆ ಅಲ್ಲಿರುವ ಶಾಸನಗಳೆಲ್ಲವೂ ಕನ್ನಡದ ಇತಿಹಾಸವನ್ನು ಎತ್ತಿ ಹೇಳುತ್ತವೆ. ಸುಮಾರು 1000 ವರ್ಷದ ಇತಿಹಾಸ ನಮ್ಮ ಈ ಮಂಗಳವೆಡೆ ಪ್ರದೇಶಕ್ಕೆ ಇದೆ. ಇದನ್ನು ಇತಿಹಾಸದಲ್ಲಿ ಶಾಸನಗಳಲ್ಲಿ ತರಿಕಾಡ ನಾಡು ಎಂದು ಕರೆಯಲಾಗಿದೆ. ಮಂಗಳವೆಡೆಯನ್ನು ಆಳಿದ ಅರಸರು ತರಿಕಾಡ ಹೆಸರನ್ನೇ ತಮ್ಮೊಂದಿಗೆ ಸೇರಿಸಿಕೊಂಡಿರುವುದನ್ನು ಶಾಸನಗಳಲ್ಲಿ ಗಮನಿಸಬಹುದು. ಬಿಜ್ಜಳನನ್ನು ತರಿಕಾಡ ಬಿಜ್ಜಳ, ಜೋಗಮನನ್ನು ತರಿಕಾಡ ಜೋಗಮ ಎಂದು ಕರೀತಾ ಇದ್ದಂಥ ಒಂದು ಶಾಸನಗಳು ನಮಗೆ ಸಿಗುತ್ತವೆ. ಬಸವಣ್ಣನವರು ಕೂಡಲ ಸಂಗಮದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಸಂಗಮೇಶ್ವರರ ಅಪ್ಪಣೆಯಂತೆ ಮಂಗಳವೇಡಿಗೆ ಹೋದರು ಎಂದು ಹರಿಹರನ ಬಸವರಾಜ ದೇವರ ರಗಳೆ ನಮಗೆ ತಿಳಿಸಿಕೊಡುತ್ತದೆ. ಬಸವಣ್ಣನವರು ವಿದ್ಯಾಭ್ಯಾಸವನ್ನು ಮುಗಿಸಿ ಮುಂದೆ ಬಹುಶಃ ಕಾಯಕವನ್ನು ಆಯ್ದುಕೊಳ್ಳುವ ಸಮಯ ಸಂದರ್ಭ ಬಂದಾಗ ಮಂಗಳವೇಡೆಗೆ ಹೋಗುವ ಒಂದು ಅಪ್ಪಣೆ ಅವರಿಗೆ ಸಿಗುತ್ತದೆ. ಅವರು ಮಂಗಳವೇಡೆಗೆ ಹೋಗಿ ಅಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಭಂಡಾರಿ ಅಂದರೆ ಕರಣಿಕ ಅಂದರೆ ಇವತ್ತಿನ ಸಂದರ್ಭದಲ್ಲಿ ಅಕೌಂಟೆಂಟ್ ಅನ್ನುವ ಒಂದು ಹುದ್ದೆಯನ್ನು ಅಲಂಕರಿಸಿ ಅಲ್ಲಿ ಇದ್ದು ಎಷ್ಟು ವರ್ಷ ಇದ್ದರು ಎಂಬುದಕ್ಕೆ ನಮಗೆ ಇನ್ನೂ ದಾಖಲೆಗಳು ಸಿಕ್ಕಿಲ್ಲ. ಅವರು ಅಲ್ಲಿ ಇದ್ದು ತಮ್ಮ ಒಂದು ಕ್ರಾಂತಿ ಮತ್ತು ಕಾಯಕ ಮತ್ತು ವಿವಾಹ ಇವೆಲ್ಲವುದರ ಒಂದು ಆರಂಭ ಅಲ್ಲಿ ಆಗುತ್ತದೆ. ಬಸವಣ್ಣನವರು ಮಂಗಳವೇಡಿಯಲ್ಲಿ ಇದ್ದರು ಎಂಬುವ ಒಂದು ಉಲ್ಲೇಖವನ್ನು ಕೇವಲ ಹರಿಹರ ತನ್ನ ಬಸವರಾಜ ದೇವರ ರಗಳೆಯಲ್ಲಿ ಮಾಡಿರುತ್ತಾನೆ. ಬೇರೆ ಕೃತಿಗಳಲ್ಲಿ ಬಸವಣ್ಣನವರು ಮಂಗಳವೇಡಿಯಲ್ಲಿ ಇದ್ದ ಉಲ್ಲೇಖಗಳು ಸಿಗುವುದಿಲ್ಲ. ಬಸವಣ್ಣನವರು ಕಲ್ಯಾಣಕ್ಕೆ ನೇರವಾಗಿ ಕೂಡಲ ಸಂಗಮದಿಂದ ಹೋದರು ಎಂಬುದು ನಮಗೆ ತಿಳಿದು ಬರುವ ಅಂಶ. ಆದರೆ ಬಸವಣ್ಣನವರ ಕಾಲಕ್ಕೆ ತುಂಬ ಹತ್ತಿರವಾಗಿದ್ದಂಥ ಹರಿಹರ ಬಸವಣ್ಣನವರನ್ನೂ ಸಹ ನೋಡಿರಬಹುದಾದಂಥ, ಕಲ್ಯಾಣವನ್ನು ಸಹ ನೋಡಿರಬಹುದಾದಂಥ ಹರಿಹರ ನೇರವಾಗಿ ಬಸವಣ್ಣನವರು ಮಂಗಳವೇಡೆಗೇ ಹೋದರು ಅಂತ ಹೇಳ್ತಾನೆ. ಜೊತೆಗೆ ಮಂಗಳವೇಡದಲ್ಲಿ ನಡೆದಿರುವಂಥ ಕೆಲವು ಘಟನೆಗಳನ್ನು ಸಹ ದಾಖಲಿಸುತ್ತಾನೆ. ಬಸವರಾಜ ದೇವರ ರಗಳೆ ನಮಗೆ ಸಂಪೂರ್ಣವಾಗಿ ಇವತ್ತು ಸಿಕ್ಕಿಲ್ಲ. ಅದು ಸಿಕ್ಕಿದ್ದರೆ ಇನ್ನೂ ಅನೇಕ ಐತಿಹಾಸಿಕ ಅಂಶಗಳು ನಮಗೆ ಸಿಗ್ತಾ ಇತ್ತು. ಆದರೆ ಕೇವಲ 12 ಸ್ಥಳಗಳಿಗೆ ಮುಗಿದು ಹೋಗುವ ಬಸವರಾಜ ದೇವರ ರಗಳೆ ಅದು ನಮಗೆ ಅರ್ಧ ಮಾಹಿತಿಗಳನ್ನು ಕೊಡುತ್ತದೆ. ಆದರೆ ಮಂಗಳವೇಡಿಯಲ್ಲಿ ಬಸವಣ್ಣನವರು ಇದ್ದು ಅಲ್ಲಿ ತಮ್ಮ ವಿವಾಹ, ತಮ್ಮ ಕ್ರಾಂತಿ, ತಮ್ಮ ಕಾಯಕ ಎಲ್ಲವನ್ನು ಆರಂಭಿಸಿದ್ದರು. ಹರಿಹರನು ಹೀಗೆ ಹೇಳ್ತಾನೆ, ಬಸವಣ್ಣನವರಿಗೆ ಸಂಗಮೇಶ್ವರನ ಆಜ್ಞೆ ಆಗುತ್ತದೆ. ಹೇಗೆ ಅಂದರೆ, ಬಸವ ಮನೋರಥಂ ನಿನಗೆ ಸಂದುದು ನಿನಗಲ್ವದಿಲ್ಲ ಕೇಳ್, ವಸುಮತಿಗೆ ಇದೆ ಪೂಂಡು ಮೆರೆದಪ್ಪವು ಮಂಗಳವಾಡದಲ್ಲಿ ಚಿಂತಿಸದೆ ಸಮಸ್ತ ಜಂಗಮಕ್ಕೆ ಮಾಡುತ್ತೆ ಬಿಜ್ಜಳರಾಯನಿಂದೆ ವಂದಿಸಿಕೊಳ್ಳುತ್ತಿರ್ಪುದೆಂದು ಬಸವಂಗೆ ಉಸುರ್ದಂ ಗುರು ಸಂಗಮೇಶ್ವರಂ. ಗುರು ಸಂಗಮೇಶ್ವರರು ಬಸವಣ್ಣನವರಿಗೆ ಈ ರೀತಿ ಅಪ್ಪಣೆ ಕೊಡ್ತಾರೆ, ನೀನು ಕಲ್ಯಾಣಕ್ಕೆ ಹೋಗು ಅಂತ. ಎಲೆ ಮಗನೇ ಬಸವಣ್ಣ ಬಸವಿದೇವ ನಿನ್ನಂ ಮಹೀತಳದೊಳು ಮೆರೆದಪೆವು ನೀಂ ಬಿಜ್ಜಳರಾಯನಿಪ್ಪ ಮಂಗಳವಾಡಕ್ಕೆ ಹೋಗು ಎಂದು ಬಸವಣ್ಣನವರು ಗುರು ಸಂಗಮೇಶ್ವರರ ಆಜ್ಞೆಯನ್ನು ಪಡೆದು ಮಂಗಳವಾಡಕ್ಕೆ ಹೋಗುತ್ತಾರೆ ಅಂತ ಹರಿಹರ ತನ್ನ ಬಸವರಾಜ ದೇವರ ರಗಳೆಯಲ್ಲಿ ಹೇಳುತ್ತಾನೆ. ಮಂಗಳವೇಡಿಗೆ ಬಂದಂಥ ಬಸವಣ್ಣನವರು ಹೇಗೆ ಮಂಗಳವಾಡ ನಗರ ಪ್ರವೇಶ ಮಾಡ್ತಾರೆ ಅಂತ ಹರಿಹರ ಹೇಳ್ತಾನೆ. ಮೃಡನೆ ಶರಣೆನುತ ಮಂಗಳವಾಡಮಂ ಪೊಕ್ಕು ಪಟ್ಟಣದ ಕೇರಿಗಳೊಳಗೆ ನಡೆಯುವುತಂ. ಹೀಗೆ ಮಂಗಳವೇಡಿಯನ್ನು ಪ್ರವೇಶ ಮಾಡಿ ಬಸವಣ್ಣನವರು ಅಲ್ಲಿ ತಮ್ಮ ಸಂಬಂಧಿಕನಾಗಿದ್ದಂಥ ಅಲ್ಲಿಯ ಒಬ್ಬ ತನ್ನ ಸಂಬಂಧಿಕನಾಗಿದ್ದಂಥ ವ್ಯಕ್ತಿಯ ಪರಿಚಯದಿಂದ ಅಲ್ಲಿ ತಮ್ಮ ಕಾಯಕವನ್ನು ಆರಂಭಿಸುತ್ತಾರೆ. ಬಸವಣ್ಣನವರ ಒಂದು ಈ ಕಾರ್ಯಕ್ಷಮತೆಯನ್ನು ಕಂಡು ಬಿಜ್ಜಳ ಬಹಳ ಅಭಿಮಾನವನ್ನು ಹೊಂದುತ್ತಾನೆ. ಬಸವಂ ಸಂಗವರ ಪ್ರಸಾದಂ ಮುಖನಾಗುತ್ತೈದೆ ಒಂದಾದ ಸಂತಸದಿಂ
ಮಂಗಳವಾಡದೊಳ್ ಕನಕಭಂಡಾರಾಜ್ಞೆಯಂ ದಂಡನಾಥ ಸಮಗ್ರ ಪ್ರಭುವೃತ್ತಿಯಂ ಸಕಲ ಸಂಪದ್ವೈಭವಾಚಾರ್ಯದಂ ಎಸೆವ ಬಿಜ್ಜಳರಾಯನಿಂದೇ ಪಡೆದಂ ದಂಡೇಶ ದಿಕ್ಕುಂಜರಂ. ಹೀಗೆ ಬಸವಣ್ಣನವರು ಭಂಡಾರದ ಒಂದು ಮೇಲ್ವಿಚಾರಣೆಯನ್ನು ಪಡೆದುಕೊಂಡರು ಎಂದು ಬಹಳ ಸ್ಪಷ್ಟವಾಗಿ ಹರಿಹರ ಬಸವರಾಜ ದೇವರಗಳಲ್ಲಿ ಹೇಳ್ತಾನೆ. ಹರಿಹರನ ಕಾಲ 1230 ಅಂತ ವಿದ್ವಾಂಸರು ಅಂದಾಜಿಸಿದ್ದಾರೆ. 1230 ಅಂದರೆ ಹರಿಹರ ಬಸವಣ್ಣನವರನ್ನು ಅಥವಾ ಇತರ ಶರಣರನ್ನು ನೋಡಿರಲು ಸಾಧ್ಯವಿದೆ. ಹಾಗಾಗಿ ಹರಿಹರನು ಬರೆದಿರುವಂಥ ಬಸವರಾಜ ದೇವರಗಳೇ ಸಂಪೂರ್ಣವಾಗಿ ನಂಬಲಾರ್ಹ ಅನ್ನೋದು ವಿದ್ವಾಂಸರ ಅಭಿಪ್ರಾಯ. ಬಸವಣ್ಣನವರು ಮಂಗಳವೇಡಿಯಲ್ಲಿ ಕಾಯಕವನ್ನು ಆರಂಭಿಸಿ ಆಮೇಲೆ ಅವರಿಗೆ ವಿವಾಹದ ಸಂದರ್ಭ ಎದುರಾಗುತ್ತದೆ. ಆ ವಿವಾಹ ಸಂದರ್ಭ ಬಂದಾಗ ಬಲದೇವರ ಮಗಳು ಆದಂಥ ಗಂಗಾಂಬಿಕೆ ಹಾಗೂ ಸಿದ್ಧದಂಡಾಧಿಪನ ಮಗಳು ಬಿಜ್ಜಳನ ಸಾಕು ತಂಗಿಯಾದ ನೀಲಾಂಬಿಕೆಯೊಂದಿಗೆ ವಿವಾಹ ನಿಶ್ಚಯ ಆಗುತ್ತದೆ. ಅಲ್ಲಿ ಅವರ ಜನರ ಸಂಬಂಧಿಕರ ಒತ್ತಾಯದ ಮೇರೆಗೆ ಬಸವಣ್ಣನವರು ವಿವಾಹಕ್ಕೆ ಒಪ್ಪಿಗೆಯನ್ನು ಸೂಚಿಸಬೇಕಾಗುತ್ತದೆ. ಹಾಗೆಯೇ ವಿವಾಹದ ನಂತರ ಇಲ್ಲಿ ಬಸವಣ್ಣನವರ ಬಹಳ ಮುಖ್ಯವಾದ ಜೀವನದ ಒಂದು ಘಟ್ಟ ಅಂದರೆ ಕಲ್ಯಾಣದ ಕ್ರಾಂತಿ. ಕಲ್ಯಾಣದ ಕ್ರಾಂತಿ ಆರಂಭವಾಗಿದ್ದು ಕಲ್ಯಾಣದಲ್ಲಿ ಅಲ್ಲ, ಮಂಗಳವಾಡದಲ್ಲಿ. ನಾವು ಇವತ್ತು ಯಾವ ಕಲ್ಯಾಣ ಕ್ರಾಂತಿ ಅಂತ ಹೇಳ್ತೇವೆ, ಆ ಕಲ್ಯಾಣ ಕ್ರಾಂತಿಗೆ ಮುನ್ನುಡಿ ಬರೆದದ್ದು ಮಂಗಳವಾಡದಲ್ಲಿ. ಬಸವಣ್ಣನವರು ಮಂಗಳವಾಡದಲ್ಲಿ ಕಾಯಕವನ್ನು ಆರಂಭಿಸಿದಾಗ ಅಲ್ಲಿ ಸಾಕಷ್ಟು ಒಂದು ಸಾಮಾಜಿಕ ಅಸಮಾನತೆ, ಮುಗ್ಧರ ಶೋಷಣೆ, ಜನರಲ್ಲಿಯ ಅಜ್ಞಾನ, ಪುರೋಹಿತಶಾಹಿ ಮತ್ತು ಪ್ರಭುತ್ವಗಳ ಶೋಷಣೆ, ಹೀಗೆ ಎಲ್ಲವನ್ನು ನೋಡಿ ಅವರಿಗೆ ಒಂದು ಸ್ಫೂರ್ತಿ, ಒಂದು ಪ್ರೇರಣೆ, ಸಮಾಜ ಸುಧಾರಣೆಯ ಹಂಬಲ ಎಲ್ಲವೂ ಆರಂಭವಾಗುತ್ತದೆ. ಅವರು ಕಲ್ಯಾಣ ಕ್ರಾಂತಿಯನ್ನು ಮಂಗಳವೇಡಿಯಲ್ಲೇ ಆರಂಭಿಸುತ್ತಾರೆ ಅನ್ನುವುದಕ್ಕೆ ಬಸವರಾಜ ದೇವರ ರಗಳೇನೆ ಸಾಕ್ಷಿಯಾಗುತ್ತದೆ. ಇತರ ಕೃತಿಗಳಲ್ಲಿ ಭೀಮಕವಿಯ ಬಸವ ಪುರಾಣ ಮತ್ತು ಸಿಂಗಿರಾಜ ಪುರಾಣ, ಈ ಕೃತಿಗಳಲ್ಲಿ ಬಸವಣ್ಣನವರು ಕಲ್ಯಾಣಕ್ಕೆ ಹೋದರು ಅಂತ ಉಲ್ಲೇಖ ಬರುತ್ತೆ. ಸಿಂಗಿರಾಜ ಪುರಾಣದಲ್ಲಿ ಮಾತ್ರ ಮಂಗಳವೇಡೆ ಮತ್ತು ಬಸವ ಕಲ್ಯಾಣವನ್ನು ಒಂದೇ ಸ್ಥಳದ ಎರಡು ಹೆಸರುಗಳು ಅನ್ನೋ ಅರ್ಥದಲ್ಲಿ ಸಿಂಗಿರಾಜ ಬಳಸುತ್ತಾನೆ. ಹಾಗಾಗಿ ಬಸವರಾಜ ದೇವರಗಳೇ ನಮಗೆ ತುಂಬ ಮಹತ್ವದ ಆಕರವಾಗಿ ಸಿಗುತ್ತದೆ. ಹೀಗೆ ಬಸವಣ್ಣನವರು ಕಲ್ಯಾಣಕ್ಕೆ ಬಂದು ಕಾಯಕವನ್ನು ಆರಂಭಿಸಿ ಹಾಗೆಯೇ ವಿವಾಹವನ್ನು ಆಗಿ ಕ್ರಾಂತಿಯ ಆರಂಭಕ್ಕೆ ಮುನ್ನುಡಿಯೂ ಆಗುತ್ತದೆ. ಶೋಷಿತ ಜನರು ಪಡುತ್ತಿರುವ ಕಷ್ಟವನ್ನು ನೋಡಿದ ಬಸವಣ್ಣನವರು ಅವರ ಒಂದು ಕ್ರಾಂತಿಯ ಒಂದು ಯುಗವನ್ನು ಆರಂಭಿಸ್ತಾರೆ. ಬಸವ ಕಲ್ಯಾಣದಲ್ಲಿ ಗಿಂತ ಮೊದಲು ಮಂಗಳವೇಡದಲ್ಲಿ ಅಲ್ಲಿ ಇದ್ದಂಥ ಒಬ್ಬ ದಲಿತ ಶರಣ ಕಂಬಳಿ ನಾಗಿದೇವನ ಮನೆಯಲ್ಲಿ ಬಸವಣ್ಣನವರು ಒಂದು ದಿನ ಅವನ ಆಹ್ವಾನದ ಮೇರೆಗೆ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಇದೇ ಅವಕಾಶಕ್ಕಾಗಿ ಕಾಯ್ತಾ ಇದ್ದಂಥ ಕೆಲವು ಕುತಂತ್ರಿಗಳು ಬಿಜ್ಜಳನಿಗೆ ದೂರು ನೀಡುತ್ತಾರೆ. ಬಸವಣ್ಣ ದಲಿತ ವ್ಯಕ್ತಿಯ ಮನೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಅಂತ. ಅದಕ್ಕೆ ಬಿಜ್ಜಳನು ಕೋಪಗೊಂಡು ಬಸವಣ್ಣನವರನ್ನು ಆಸ್ಥಾನಕ್ಕೆ ಕರೆಸಿ ಕೇಳ್ತಾನೆ, ಅತಿಭಕ್ತಿ ತಲೆಗೇರಿ ಹಿರಿಯ ಮಹೇಶ್ವರರೆಂದು ಹೊಲೆಗಲಸಿಯರ ಮನೆಯೊಳಗುಂಡದಲ್ಲದೆ ನಮ್ಮನ್ನು ಹೊಲೆಗಲಸಲು ಬಂದುದು ಮಾರ್ಗವಲ್ಲ ಅಂತ ಬಸವಣ್ಣನವರಿಗೆ ಆರೋಪ ಮಾಡ್ತಾನೆ ಬಿಜ್ಜಳ. ಅದಕ್ಕೆ ಬಸವಣ್ಣನವರು ಹೇಗೆ ಉತ್ತರಿಸುತ್ತಾರೆ ಎನ್ನುವುದನ್ನು ಅದು ಹರಿಹರನ ಧ್ವನಿಯಲ್ಲಿ ಕೇಳಬೇಕು. ಕೇಳಲೇ ಬುದ್ಧಿ ಇಲ್ಲದ ಭೂಪ ಎರಗಿವಿಯ ಮರುಳೆ ನಾರನ ಕ್ರಮಿತರ ಕೇರಿಯಂ ಹೊಕ್ಕೆನೆ ಮುಕುಂದ ಭಟ್ಟರ ಮನೆಯಲ್ಲಿ ಉಂಡೆನೆ ಸೌರ ಪೆದ್ದಿಗಳಂ ಸಾರಿ ನಿಂದೆನೆ ದಾಮೋದರ ಭಟ್ಟರಂ ಸೋಕಿದೆನೆ ಕೇಶವ ಗೈಸರ ವಾಸನೆಯುಂಟೆ ಹರನರಿಯದ ಹೊಲೆಯರ ಮನೆಯಂ ಪೊಕ್ಕುದಿಲ್ಲ ಎಂದು ದಿಟ್ಟವಾದ ಉತ್ತರವನ್ನು ನೀಡುತ್ತಾರೆ. ಇದರಲ್ಲಿ ಕೊನೆಯ ಸಾಲು ಬಹಳ ಮುಖ್ಯವಾಗಿದೆ. ಹರನರಿಯದ ಹೊಲೆಯರ ಮನೆಯಂ ಪೊಕ್ಕುದಿಲ್ಲ. ಹರನಿಲ್ಲದ, ಯಾರು ಹರನನ್ನು ತಿಳಿಯುವುದಿಲ್ಲವೇ ಅವರೇ ಕೆಳವರ್ಗದವು.
ಯಾರು ಹರನನ್ನು ತಿಳಿದಿದ್ದಾರೆ ಅವರೇ ಮೇಲ್ವರ್ಗದವರು ಎಂಬುದು ಬಸವಣ್ಣನವರ ನಿಲುವು ಎಂಬುದು ತುಂಬ ಸ್ಪಷ್ಟವಾಗುತ್ತದೆ. ಇದರಿಂದ ಬಿಜ್ಜಳ ಕೋಪಗೊಂಡು ಬಸವಣ್ಣನವ್ರನ್ನ ಕೇಳ್ತಾನೆ, ಇಂತು ನುಡಿವರೇ ಭಂಡಾರಿ ಬಸವ, ವೇದಶಾಸ್ತ್ರ ಪುರಾಣ ಆಗಮ ಯಜ್ಞ ವಿಧಿಯಂ ನಡೆವ ವಿಪ್ರರಂ ಹೊಲೆಯರೆಂದು ಶಿವಭಕ್ತನಾದ ಹೊಲೆಯನಂ ಉತ್ತಮನೆಂಬುದಕ್ಕೆ ಪ್ರಮಾಣವೇನು? ವಿಪ್ರರ ಮೈಯಂ ಕೊಯ್ಯೆ ನೆತ್ತರ್ ಸುರಿದು ಭಕ್ತರ್ ಮೈಯೋಳ್ ಪಾಲ್ ಸುರಿದ ಪುದೆ ಎಂದು ಕೇಳುತ್ತಾನೆ. ಅಂದರೆ ವೇದ, ಆಗಮ, ಪುರಾಣ, ಯಜ್ಞ ಇವೆಲ್ಲವೂ ಹೇಳುವಂತೆ ನೀನು ಸಂಪೂರ್ಣವಾಗಿ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದೆಯಲ್ಲ, ಹಾಗಿದ್ರೆ ವಿಪ್ರರ ಮೈಯೋಳ್ ನೆತ್ತರ್ ಭಕ್ತರ ಮೈಯೋಳ್ ಪಾಲ್, ಅಂದರೆ ಭಕ್ತರ ಮೈಯಲ್ಲಿ ಹಾಲು ಸುರಿಯುತ್ತಾ ವಿಪ್ರರ ಮೈಯಲ್ಲಿ ನೆತ್ತರು ರಕ್ತ ಸುರಿಯುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ತಪ್ಪದೆಲೆ ಅರಸ, ನೀ ತಪ್ಪಿ ನುಡಿಯೇ, ನೀನೆಂದಂತೆ ವಿಪ್ರರ ಮೈಯೋಳ್ ನೆತ್ತರ್ ಭಕ್ತರ್ ಮೈಯೋಳ್ ಪಾಲ್ ಸುರಿಯದಿರ್ದಡೆ ಸಂಗಂಗೆ ದೂರಂ ಶರಣರ್ಗೆ ದೂರಂ ಎಂದು ಬಸವಣ್ಣ ಪ್ರತಿಜ್ಞೆಗೈತಾರೆ. ನೀನೆಂದಂತೆ ಬಿಜ್ಜಳ, ನೀನು ಏನು ಹೇಳಿದೆ ಅದು ನಿಜ. ವಿಪ್ರರ ಮೈಯಲ್ಲಿ ನೆತ್ತರು ಮತ್ತು ಭಕ್ತರ ಮೈಯಲ್ಲಿ ಹಾಲು ಸುರಿದೇ ಸುರಿಯುತ್ತೆ. ಅದನ್ನು ನಾನು ಸುರಿಯದಿರ್ದಡೆ ಸಂಗನಿಗೆ ದೂರ, ಸಂಗಮನಾಥನಿಗೆ ನಾನು ದೂರ, ಶರಣರಿಗೆ ದೂರ ಅಂತ ಪ್ರತಿಜ್ಞೆ ಮಾಡಿ ಒಬ್ಬ ವಿಪ್ರನ ಮೈಗೆ ಕತ್ತಿಯನ್ನು ತಾಕಿಸಿದಾಗ ಕೆನ್ನೆತ್ತರುಂ ಪುಳುವುಂ ಸುರಿಯಲು ಬಿಜ್ಜಳ ಸಾಕು ಸಾಕು ಎಂದು ಹೇಳುತ್ತಾನೆ. ಕಂಬಳಿ ನಾಗಿದೇವನ ಪಾದದ ಉಂಗುಷ್ಟಕ್ಕೆ ಕತ್ತಿಯನ್ನು ತಾಕಿಸಿದಾಗ ಹಾಲೊರತೆ ಸುರಿಯಲು ಬಿಜ್ಜಳ ಕೌತುಕಗೊಂಡು ಮಾತು ಬರದವನಾಗುತ್ತಾನೆ. ಪುರಜನರೆಲ್ಲ ಬೆರಗಾಗುತ್ತಾರೆ, ಪರವಾದಿಗಳೆಲ್ಲ ಮೆಲ್ಲನೆ ಸರಿಯುತ್ತಾರೆ. ಹೀಗೆ ಬಸವಣ್ಣ ಬಿಜ್ಜಳನಿಗೆ ಹೇಳುತ್ತಾನೆ, ಎಲೈ ಧರಿತ್ರಿನಾಥ, ಸೂರ್ಯನ ಮೈಯೊಳು ಕಳಂಕ ಉಂಟೆ, ಅಮೃತ ರಸದೊಳು ಕೈಪೆಯುಂಟೆ, ಶಿವಭಕ್ತರ ಮನೆಯೊಳು ಸುಧಾರಸವಲ್ಲದೆ ಮತ್ತೊಂದುಂಟೆ, ಶರಣ ಕುಲದ ಉನ್ನತಿಕೆಯನ್ನು ಅರಿಯದೆ ನಿನ್ನ ವೇದ ಜಡರ ಮಾತು ಮೇರೆಗೆಡಿಸಿತ್ತು, ನಿರ್ದೈವರ ನುಡಿ ಬುದ್ಧಿಗೆಡಿಸಿತ್ತು, ಕರ್ಮಿಗಳ ಸಂಘ ಪೆರ್ಮೆಗೆಡಿಸಿತ್ತು, ಇದಂ ಕಂಡಾದೊಡಂ ಶರಣರಂ ನಂಬು ಮರಳಾಗದಿರು ಎಂದು ಬಿಜ್ಜಳನಿಗೆ ಹಿತವಚನವನ್ನು ಹೇಳಿ, ಭಕ್ತಿ ಬೆಂಬಳಿಯ ಶರಣರ ಬೆಂಬಳಿಯಲ್ಲದೆ ಭವಿಗಳಂ ಮುಟ್ಟೆನೆಂಬ ಕಂಬಳಿ ನಾಗಿದೇವನಂ ಗಜಮಸ್ತಕದ ಮೇಲೆ ಕೂಡಿಸಿ ಮಂಗಳವಾಡಪುರದಲ್ಲಿ ಮೆರೆಸಿ ಮಹಾಮನೆಗೆ ಕರೆದೊಯ್ದು ಉಪಚರಿಸಿ ಕಳಿಸುತ್ತಾನೆ. ಹೀಗೆ ನುಡಿ ನಡೆ ಒಂದಾದಂಥ ಬಸವಣ್ಣನವರು ನಿಜ ಶರಣನಾದ ಕಂಬಳಿ ನಾಗಿದೇವನ ಒಂದು ದಾಸೋಹವನ್ನು ಸ್ವೀಕರಿಸಿ ಅವನನ್ನು ಶರಣ ಎಂದು ಸಾಬೀತುಪಡಿಸುತ್ತಾರೆ. ಹೀಗೆ ಆದ ಮೇಲೂ ಸಹಿತ ಬಸವಣ್ಣನವರು ಮಂಗಳವೇಡದಲ್ಲಿ ಇದ್ದಾಗ ಅನೇಕ ರೀತಿಯ ಕುತಂತ್ರಗಳು ನಡೆಯುತ್ತವೆ. ಬಿಜ್ಜಳನಲ್ಲಿ ದೂರು ನೀಡುತ್ತಾರೆ. ಬಿಜ್ಜಳ ಬಸವಣ್ಣನ ಕರೆದು ವಿಚಾರಿಸ್ತಾನೆ. ಸಾತ್ವಿಕ ಧೈರ್ಯದ ಬಸವಣ್ಣನವರು ಹೀಗೆ ಉತ್ತರಿಸುತ್ತಾರೆ, ಕೇಳೆಲೆ ಸಜ್ಜನ ನರಿಯದ ಬಿಜ್ಜಳ ಭೂಪ, ಉದದಿ ನದಿಯಂ ನೀರಂ ಸೀವುದೇ, ಭಾಸ್ಕರಂ ಕನ್ನಡಿಯ ಬೆಳಗಂ ಪಾರ್ವನೆ, ಶಿವಭಕ್ತರ್ ನಿನ್ನೊಡವೆಗೆ ಆಸೆ ಮಳ್ಪರೆ. ಹೀಗೆ ಬಸವಣ್ಣನವರು ನಿತ್ಯ ದಾಸೋಹವನ್ನು ಜಂಗಮಾರಾಧನೆಯನ್ನು ಮಾಡುವಾಗ ಯಾರೋ ಒಬ್ಬರು ಬಸವಣ್ಣನವರು ಭಂಡಾರದ ಹಣವನ್ನು ಬಳಸ್ತಾ ಇದ್ದಾನೆ ಅಂತ ಆರೋಪ ಮಾಡಿ ಬಿಜ್ಜಳನಿಗೆ ಚಾಡಿ ಹೇಳಿದಾಗ ಆವಾಗ ಬಸವಣ್ಣನವರು ನೀಡುವ ಉತ್ತರ ಇದು. ಬಸವಣ್ಣನವರು ಯಾವತ್ತೂ ಸಹಿತ ಆ ಒಂದು ಬೇರೆಯವರ ಒಡವೆಗೆ ಆಸೆ ಪಟ್ಟವರಲ್ಲ ಅನ್ನೋದನ್ನು ಸ್ವತಃ ತಾವೇ ಬರೆದಂಥ ಒಂದು ವಚನದಲ್ಲಿ ಹೇಳ್ತಾರೆ. ಅದನ್ನು ತಾವೆಲ್ಲ ಗಮನಿಸಿರ್ತೀರ. ಅದೇ ವಚನ ಹೀಗಿದೆ, ಹೊತ್ತಾರೆ ಎದ್ದು ಕಣ್ಣು ಹೊಸೆಯುತ್ತ, ಎನ್ನೊಡಲಿಂಗೆ ಎನ್ನೊಡವೆಗೆ ಎನ್ನ ಮಡದಿ ಮಕ್ಕಳಿಗೆಂದು ಕುದಿದೆನಾದಡೆ, ಎನ್ನ ಮನಕ್ಕೆ ಮನವೇ ಸಾಕ್ಷಿ, ಆಸನೆ ಶಯನೆ ಯಾನೆ ಸಂಪರ್ಕೆ ಸಹಭೋಜನೆ, ಸಂಚರಂತೆ ಮಹಾಘೋರ ನರಕೆ ಕಾಲಂ ಅಕ್ಷಯಂ ಎಂಬ ಶ್ರುತಿಯ ಬಸವಣ್ಣನು ಓದುವನೆಂಬರು. ಭವಿ ಬಿಜ್ಜಳನ ಗದ್ದುಗೆಯ ಕೆಳಗೆ ಕುಳ್ಳಿರ್ದು ಓಲೈಸಿಹನೆಂದು ನುಡಿವರಯ್ಯ ಪ್ರಮತರು. ಕೊಡುವೆನುತ್ತರನವರಿಗೆ ಕೊಡಲಮ್ಮುವೆ, ಹೊಲೆಯರ ಮನೆ ಹೊಕ್ಕು ಸಲೆ ಕೈ ಕೂಲಿಯ ಮಾಡಿಯಾದಡೆಯೂ, ನಿಮ್ಮ ನಿಲುವಿಂಗೆ ಕುದುವೆನೆಲ್ಲದೆ ಎನ್ನೊಡಲ ಅವಸರಕ್ಕೆ ಕುದಿದೆನಾದಡೆ, ತಲೆ ದಂಡ ಕೂಡಲ ಸಂಗಮದೇವ. ಹೀಗೆ ಬಸವಣ್ಣನವರು ಬಹಳ ದಿಟ್ಟವಾಗಿ ತಮ್ಮ ಒಂದು
ಆ ನಿಲುವನ್ನು ಸ್ಪಷ್ಟಪಡಿಸ್ತಾರೆ. ಕಂಬಳಿ ನಾಗಿದೇವ ಮಂಗಳವೇಡಿಯಲ್ಲಿ ಇದ್ದು ಶರಣ ನೆನೆಸ್ಕೊಳ್ತಾನೆ. ಇದು ಸಹಿತ ಒಂದು ಮಂಗಳವೇಡಿಯಲ್ಲಿ ನಡೆದ ಅಪರೂಪದ ಘಟನೆ. ಎರಡನೆಯದಾಗಿ, ಇತಿಹಾಸದಲ್ಲಿ ಬಹಳ ಕುತೂಹಲ, ಆಶ್ಚರ್ಯ ಹುಟ್ಟಿಸಿದ ಶಾಸನವೆಂದರೆ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಅಬಲೂರಿನ ಏಕಾಂತರಾಮಯ್ಯನ ಶಾಸನ. ಏಕಾಂತರಾಮಯ್ಯ, ಅಬಲೂರು ಮತ್ತು ಮಂಗಳವೇಡಿ ಒಂದಕ್ಕೊಂದು ಹೇಗೆ ಸಂಬಂಧ ಅನ್ನೋ ಕುತೂಹಲ ನಮಗೆಲ್ಲರಿಗೂ ಇದೆ. ಆದರೆ ಅಬಲೂರಿನ ಶಾಸನವನ್ನು ತಾವೆಲ್ಲ ಗಮನಿಸಿರ್ತೀರ. ಅಲ್ಲಿ ಬ್ರಹ್ಮೇಶ್ವರ ಶಿವಾಲಯ ಇವತ್ತಿಗೂ ಇದೆ. ಅಲ್ಲಿ ಜೈನ ಬಸದಿಯಾಗಿದ್ದಂಥ ಒಂದು ಬಸದಿಯಲ್ಲಿ ಏಕಾಂತರಾಮಯ್ಯ ಮಲಗಿಕೊಂಡಾಗ ಜೈನರು ಬಂದು ಅವನಿಗೆ ವಾದ ಮಾಡಿ, ಜಗಳ ಮಾಡಿ, ಕೊನೆಗೆ ಏಕಾಂತರಾಮಯ್ಯನಿಂದ ಒಂದು ಶಪಥ ಮಾಡಿಸಿಕೊಳ್ಳುವ ಮಟ್ಟಿಗೆ ಹೋಗುತ್ತದೆ. ಅದಕ್ಕೆ ಏಕಾಂತರಾಮಯ್ಯ ತನ್ನ ಪವಾಡವನ್ನು ಮಾಡಿ ತಲೆಯನ್ನು ಕಡಿದು 1 ವಾರ ಬಿಟ್ಟು ಮತ್ತೆ ತನ್ನ ತಲೆಯನ್ನು ಧರಿಸಿ ಜೀವಂತನಾಗಿ ಆ ಜಿನಬಸದಿಯನ್ನು, ಶಿವಾಲಯವನ್ನು ಮಾಡಿದ ಘಟನೆ ಅಬಲೂರಿನ ದೇವಸ್ಥಾನದಲ್ಲಿ ಇದ್ದ ಶಾಸನ ಮತ್ತು ಚಿತ್ರಗಳು ನಮಗೆ ಸ್ಪಷ್ಟಪಡಿಸುತ್ತವೆ. ಇದು ಮಂಗಳವೇಡೆಗೆ ಹೇಗೆ ಸಂಬಂಧ ಎಂದರೆ, ಏಕಾಂತರಾಮಯ್ಯ ಬಿಜ್ಜಳ ಬಸದಿಯನ್ನು ತೆಗೆದು ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ದಕ್ಕೆ ಜೈನರೆಲ್ಲರೂ ಹೋಗಿ ಬಿಜ್ಜಳನ ಹತ್ತಿರ ದೂರು ಕೊಡುತ್ತಾರೆ. ಬಿಜ್ಜಳನ ಹತ್ತಿರ ದೂರು ಕೊಟ್ಟಾಗ ಬಿಜ್ಜಳ ಹೇಳುತ್ತಾನೆ, ಇದನ್ನು ನೀನೇಕೆ ಮಾಡಿದೆ ಏಕಾಂತರಾಮಯ್ಯ? ಈ ಪವಾಡವನ್ನು ಏಕೆ ಮಾಡಿದೆ? ಅದಕ್ಕೆ ಅವರು ಹೇಳ್ತಾರೆ, ಜೈನರಂ ಕರೆದು ನಿಮ್ಮ ಅಪ್ಪಡೆ ಬಸದಿಗಳಂ ಪನ ಮಾಡಿ ಓಲೆಯಂ ಕುಡಿವೆಂದು, ಅಂದರೆ ತಾವು ಮಾಡಿಕೊಂಡಿರುವ ಒಂದು ಪತ್ರವನ್ನು, ಅಂದರೆ ಈಗಿನ ಕಾಲದ ಶಬ್ದದಲ್ಲಿ ಹೇಳಬೇಕು ಅಂದರೆ ಅಗ್ರಿಮೆಂಟ್ ಕಾಪಿಯನ್ನು ತೋರಿಸ್ತಾನೆ. ನೋಡಿ ಬಿಜ್ಜಳ ಮಹಾರಾಜ, ನನಗೆ ಇವರು ಓಲೆಯನ್ನು ಬರೆಕೊಟ್ಟಿದ್ರು. ಏನು ಅಂತ, ಪವಾಡವನ್ನು ಮಾಡಿ ತೋರಿಸಿದರೆ ಜಿನಾಲಯವನ್ನು ಶಿವಾಲಯವನ್ನಾಗಿ ಮಾಡ್ತೇನೆ ಅಂತ. ಇದಕ್ಕೆ ಕುತೂಹಲಗೊಂಡ ಬಿಜ್ಜಳ ಏನು ಹೇಳ್ತಾನೆ ಅಂದರೆ, ಹೌದಾ, ಹಾಗಿದ್ರೆ ನೀನು ನನ್ನ ಮುಂದೆನೂ ಆ ಪವಾಡ ಮಾಡಿ ತೋರಿಸು, ನಾನು ನಂಬ್ತೇನೆ ಅಂತ. ಅದಕ್ಕೆ ಏಕಾಂತರಾಮಯ್ಯ ಹೇಳ್ತಾನೆ, ನಾನು ಮಾಡಿ ತೋರಿಸ್ತೇನೆ, ಆದರೆ ನೀನು 700 ಬಸದಿಗಳನ್ನು ಶಿವಾಲಯವನ್ನಾಗಿ ಮಾಡೋದಕ್ಕೆ ಒಪ್ಕೊಂಡ್ರೆ ಮಾತ್ರ ನಾನು ಮಾಡಿ ತೋರಿಸ್ತೇನೆ ಅಂತ. ಅದಕ್ಕೆ ಎಲ್ಲ ಜೈನರು ಮತ್ತು ಬಿಜ್ಜಳ ಒಪ್ಕೊಳ್ಳದೆ ಬೇಡ ಅಂತ ಅವನನ್ನು ವಾಪಸ್ ಕಳಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಶಾಸನರಹಿತ ಚಿತ್ರ ವೀರಗಲ್ಲು ಮಂಗಳವೇಡಿ ನಗರದ ಮುಡೇಗಲ್ಲಿಯ ಒಂದು ಸ್ಥಳದಲ್ಲಿ ಇದೆ. ಅದರ ಚಿತ್ರವನ್ನು ನಾನು ನಿಮಗೆ ತೋರಿಸ್ತೇನೆ. ಅದರಲ್ಲಿ ಶಾಸನವಿಲ್ಲ, ಆದರೆ ಏಕಾಂತರಾಮಯ್ಯನ ರುಂಡವನ್ನು ತಟ್ಟೆಯಲ್ಲಿ ಇಟ್ಟು ಮೆರವಣಿಗೆ ಮಾಡ್ತಾ ಇರುವಂಥ ಒಂದು ಚಿತ್ರ ಇವತ್ತಿಗೂ ಸಹಿತ ಮಂಗಳವೇಡಿಗೆ ಹೋದವರಿಗೆ ಮುಡೇಗಲ್ಲಿಯಲ್ಲಿ ಅದು ನೋಡಲು ಸಿಗುತ್ತದೆ. ಇದು ಏಕಾಂತರಾಮಯ್ಯ ಮತ್ತು ಬಿಜ್ಜಳ, ಮಂಗಳವೇಡಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯ. ಮೂರನೇದಾಗಿ, ಬಸವಣ್ಣನವರು ಮಂಗಳವೇಡಿಯಲ್ಲಿದ್ದಾಗ ಕಿನ್ನರಿ ಬ್ರಹ್ಮಯ್ಯ ಅನ್ನುವ ಶರಣ ಮಂಗಳವೇಡಿಗೆನೇ ಬಂದಿರ್ತಾನೆ. ಉಳ್ಳಿಯ ಪವಾಡ ನಿಮಗೆ ಗೊತ್ತಿರಬಹುದು. ಬಸವರಾಜ ದೇವರ ರಗಳೆಯಲ್ಲಿ ಉಳ್ಳಿಯ ಪ್ರಸಂಗ ತುಂಬ ರೋಚಕವಾಗಿ ನಿರೂಪಿತವಾಗಿದೆ. ಕಿನ್ನರಿ ಬ್ರಹ್ಮಯ್ಯ ಮೂಲತಃ ಆಂಧ್ರ ಪ್ರದೇಶದ ಪುಡೂರು ಎಂಬ ಗ್ರಾಮದಲ್ಲಿ ಹುಟ್ಟಿದ ಒಬ್ಬ ವ್ಯಕ್ತಿ. ಕಾರಣಾಂತರಗಳಿಂದ ತನ್ನ ವೃತ್ತಿಯನ್ನು ಬಿಟ್ಟು ಲೋಕ ಸಂಚಾರ ಮಾಡುತ್ತಾ ಬಸವಣ್ಣನವರ ಇದ್ದಂಥ ಸ್ಥಳ ಮಂಗಳವೇಡಿಗೆ ಬರುತ್ತಾನೆ. ಮಂಗಳವೇಡಿಗೆ ಬಂದು ಕಿನ್ನರಿಯನ್ನು ಬಾರಿಸಿ ಕಾಯಕವನ್ನು ಮಾಡಿಕೊಂಡು ಇರ್ತಾನೆ. ಶಿವಕೊಟ್ಟ ಕಿನ್ನರಿಯ ಭವದೊಳಗೆ ನುಡಿಸುತ್ತಲೇ ಶಿವಬೋಧೆ ಜನಕ್ಕೆ ಮಾಡುವಲಿ ಬೊಮ್ಮಯ್ಯ ಭವಿಗಳಿಗೆ ಊದಿ ಶಿವಮಂತ್ರ. ಅಂದರೆ ಕಿನ್ನರಿ ಬ್ರಹ್ಮಯ್ಯನು ಶಿವಮಂತ್ರವನ್ನು ಜನರಿಗೆ, ಅಂದರೆ ಶಿವಮಹಿಮೆಯನ್ನೇ ಹೇಳುತ್ತಾ ಅದೇ ಕಾಯಕ, ಕಿನ್ನರಿಯನ್ನು ಬಾರಿಸುತ್ತಾ ಅದೇ ಕಾಯಕವನ್ನು ಮಾಡಿಕೊಂಡು ಲೋಕ ಸಂಚಾರ ಮಾಡುತ್ತಾ
ಮಂಗಳವೇಡಿಗೆ ಬರುತ್ತಾನೆ. ಬಸವನ ಅದನ್ನು ಬಸವರಾಜ ದೇವರ ರಗಳೆಯು ಹೀಗೆ ಹೇಳುತ್ತೆ: ಬಸವನ ಭಕ್ತಿಯಂ ಬಸವರಾಜನ ದಾನ ವಿನೋದ ವೃತ್ತಿಯಂ ಬಸವನ ನಿಷ್ಠೆಯಂ ಬಸವಿದೇವನ ಸನ್ನುತ ಪುಣ್ಯಕೀರ್ತಿಯಂ ಬಸವನ ಪೆರ್ಮೆಯಂ ನಲಿದು ಕೇಳುತ್ತೆ ಕಿನ್ನರಿ ಬೊಮ್ಮ ತಂದೆಗಳ್ ಬಸವ ನಿರೀಕ್ಷಣಾರ್ಥದೊಲವಿಂ ಬರುತ್ತಿರ್ದರ್ ನೂನ ಸಾತ್ವಿಕರ್. ಅಂದರೆ ಬಸವಣ್ಣನವರ ಕೀರ್ತಿಯನ್ನು ಕೇಳಿ ಬಸವಣ್ಣನವರ ಅರಮನೆಗೆ, ಮಂಗಳವೇಡಿಯಲ್ಲಿ ಇದ್ದಂಥ ಅರಮನೆಗೆ, ಬಸವಣ್ಣನ ಅರಮನೆಗೆ ಕಿನ್ನರಿ ಬ್ರಹ್ಮಯ್ಯ ಬರ್ತಾನೆ. ಹೀಗೆ ಕಿನ್ನರಿ ಬ್ರಹ್ಮಯ್ಯ ಬಂದಿದ್ದಾನೆ ಅಂತ ಸುದ್ದಿಯನ್ನು ತಿಳಿಯುತ್ತಾ ಅರಮನೆಯಲ್ಲಿ ಇದ್ದಂಥ ಅಡುಗೆ ಮಾಡುವ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ, ಮೇಲೋಗರ ಅಂದರೆ ಅವರಿಗೆ ಊಟವನ್ನು ರೆಡಿ ಮಾಡೋದಕ್ಕೆ ಉಳ್ಳಿಗಳನ್ನು ತರಿಸುತ್ತಾರೆ. ಉಳ್ಳಿ ಅಂದರೆ ಈರುಳ್ಳಿಯನ್ನು ತರಿಸ್ತಾರೆ. ಸಾಮಾನ್ಯವಾಗಿ ಆಗಿನ ಕಾಲದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ಬಳಕೆ ತುಂಬ ಕಡಿಮೆ ಇತ್ತು. ಅಂಥ ಸಂದರ್ಭದಲ್ಲಿ ಈರುಳ್ಳಿಯನ್ನು ತೊಗೊಂಬರ್ತಾರೆ. ಕಿನ್ನರಿ ಬ್ರಹ್ಮಯ್ಯ ಬಂದಿದ್ದಾರೆ, ಸೊ ಈರುಳ್ಳಿ ಹಾಕಿ ಚೆನ್ನಾಗಿ ಅಡುಗೆ ಮಾಡ್ಬೋದು ಅಂತ. ಆದರೆ ಬಸವಣ್ಣನವರಿಗೆ ಆ ಈರುಳ್ಳಿಯ ವಾಸನೆ ಮೂಗಿಗೆ ತಾಗುತ್ತಲೇ ತಂದರಾರಿ ಅಭೋಜ್ಯವೆನ್ನುತ್ತಾ ಉಳ್ಳಿಯಂ ನಿಂದಿಸುತ್ತಾ ಅರಮನೆಗೆ ಹೋಗುತ್ತಾರೆ. ಇದನ್ನು ಯಾರು ತೊಗೊಂಬಂದಿದ್ದಾರೆ, ನಾವು ತಿನ್ನೋದೇ ಇಲ್ವಲ್ಲ, ಈ ಈರುಳ್ಳಿಯನ್ನು ಯಾರು ತೊಗೊಂಬಂದರು ಅಂತ ಬೇಜಾರು ಮಾಡಿಕೊಂಡು ಅರಮನೆಗೆ ಹೋಗಿಬಿಡ್ತಾರೆ. ಇದರಿಂದ ಮನನೊಂದ ಬೊಮ್ಮಯ್ಯ ಮಂಗಳವಾಡವನ್ನು ಬಿಟ್ಟು ಹೊರಟು ಹೋಗುತ್ತಾನೆ. ಸೊ ಮನೆಯ ಯಜಮಾನನೇ ಬೇಜಾರು ಮಾಡ್ಕೊಂಡು ಹೋದ್ಮೇಲೆ ಬಂದಂಥ ಅತಿಥಿಗಳಿಗೆ ಊಟ ಮಾಡೋದಕ್ಕೆ ಇಷ್ಟ ಆಗಲ್ಲ. ಸೊ ಹಾಗೆ ಅವನೂ ಸಹಿತ ಬಿಟ್ಟು ಹೋಗ್ತಾನೆ. ಆಮೇಲೆ ಬಸವಣ್ಣನವರು ಪ್ರಸಾದಕ್ಕೆಂದು ಮನೆಗೆ ಬಂದಾಗ ವಿಷಯ ಗೊತ್ತಾಗುತ್ತೆ. ಕಿನ್ನರಿ ಬ್ರಹ್ಮಯ್ಯ ಅಂತ ಒಬ್ಬ ಶರಣ ಬಂದಿದ್ದ. ಬಸವಣ್ಣನವರು ಬೇಜಾರು ಮಾಡ್ಕೊಂಡು ಹೋಗಿದ್ದು ಗೊತ್ತಾಗಿ ಕಿನ್ನರಿ ಬ್ರಹ್ಮಯ್ಯನೂ ಹೋದ ಅಂತ ಗೊತ್ತಾಗಿ ಭಾಳ ದುಃಖಪಟ್ಟು ಬೇಜಾರು ಮಾಡಿಕೊಂಡು ಎನ್ನೊಡೆಯನೆಲ್ಲಿರ್ದನೆಂದು ನೇಹಗೊಂಡು ಬೆಸಗೊಳ್ಳಲು, ಅಯ್ಯೋ ಎನ್ನೊಡೆಯ ಬಂದಿದ್ದ, ನಾನೇ ಗುರ್ತು ಹಿಡಿದೆ, ಅವರು ಬೇಜಾರು ಮಾಡ್ಕೊಂಡು ಹೋಗೋ ಥರ ಮಾಡಿಬಿಟ್ಟೆ ಅಂತ ಬಸವಣ್ಣನವರು ಭಾಳ ಬೇಜಾರು ಮಾಡ್ಕೋತಾರೆ. ಜಂಗಮ ಪ್ರೇಮಿಯಾಗಿದ್ದಂಥ ಬಸವಣ್ಣನವರು ತಮ್ಮ ವಚನದಲ್ಲಿಯೇ ಹೇಳೋ ಹಾಗೆ, ಒಬ್ಬ ಜಂಗಮ ಮನೆಗೆ ಬಂದಡೆ ಇಲ್ಲೆಂದು ಕಳುಹಿದಡೆ ಅಲ್ಲಿ ಹೋಗದೆ ಬಸವರಾಜನ ಪ್ರಾಣ. ಒಬ್ಬ ಶರಣ ಮನೆಗೆ ಬಂದಾಗ ಅವರಿಗೆ ಇಲ್ಲ ಅಂತ ಕಳಿಸಿದರೆ ಅಲ್ಲಿನೇ ಬಸವಣ್ಣನವರ ಪ್ರಾಣ ಹೋಗಿಬಿಡುತ್ತೆ ಅಂತ. ಅಂದರೆ ಅಷ್ಟು ಜಂಗಮ ಪ್ರೇಮಿ, ಶರಣ ಪ್ರೇಮಿಯಾಗಿದ್ದಂಥ ಬಸವಣ್ಣನವರು. ಇದನ್ನು ಸಕಳೇಶ ಮಾದರಸರು ತಮ್ಮ ವಚನದಲ್ಲಿ ಹೇಳುತ್ತಾರೆ. ಮುಂದುವರೆದು ಉಳ್ಳಿಯಂ ಕಿನ್ನರೆಯಂಗಾದ ಮುಳಿಸುವಂ ಉಳ್ಳಿಯಿಂದವೇ ತೀರ್ಚಿ ಕಳೆಯುವುದು. ಯಾವುದರಿಂದ ಕಿನ್ನರಿ ಬ್ರಹ್ಮಯ್ಯನವರಿಗೆ ಅವಮಾನವಾಯಿತು, ಅದೇ ಈರುಳ್ಳಿಯಿಂದನೇ ಅವರನ್ನು ನಾನು ವಾಪಸ್ ಕರ್ಕೊಂಬರ್ತೇನೆ ಅಂತ ಹೋಗಿ ಉಳ್ಳಿಯ ಸಮೇತ ಈರುಳ್ಳಿಯನ್ನೂ ಸಹಿತ ಮೆರವಣಿಗೆಯಲ್ಲಿ ಕರೆದುಕೊಂಡು ಕಿನ್ನರಿ ಬ್ರಹ್ಮಯ್ಯ ಅವರ ಹತ್ರ ಕ್ಷಮೆ ಕೇಳಿ ಮತ್ತೆ ಮನೆಗೆ ಕರ್ಕೊಂಬರ್ತಾರೆ. ಈ ಘಟನೆ ನಡೆದಿದ್ದು ಸಹಿತ ಮಂಗಳವೇಡಿಯಲ್ಲಿ. ಹೀಗೆ ಅನೇಕ ಘಟನೆಗಳು ಮಂಗಳವೇಡಿಯಲ್ಲಿ ನಡೆದಿದ್ದಾವೆ. ಆದರೆ ಇವತ್ತು ಮಂಗಳವೇಡಿ ನಮ್ಮ ಒಂದು ಜನಮಾನಸದಿಂದ ದೂರವಾಗಿದೆ. ಕಾರಣ ಅದು ಮಹಾರಾಷ್ಟ್ರಕ್ಕೆ ಸೇರಿ ಹೋಗಿರೋದು. ಇನ್ನು ಮಂಗಳವೇಡಿಯಲ್ಲಿ ಇದ್ದಂಥ ಅನೇಕ ಐತಿಹಾಸಿಕ ಸ್ಥಳಗಳು. ನಾನು ಮಂಗಳವೇಡಿಗೆ ಹೋದಾಗ ಅಲ್ಲಿ ಸುಮಾರು 1 ವಾರ ಇದ್ದು ಅಲ್ಲಿಯ ಒಂದು ಕ್ಷೇತ್ರ ಕಾರ್ಯವನ್ನು ಮಾಡಿ ಅಲ್ಲಿರುವ ಅನೇಕ ಸ್ಥಳಗಳ ಛಾಯಾಚಿತ್ರಗಳನ್ನು ತೆಗೆದು ಅಲ್ಲಿ ಇದ್ದಂಥ ಶಾಸನಗಳ ಪಠ್ಯಗಳ ಸಂಗ್ರಹವನ್ನು ಮಾಡಿ ಪ್ರಕಟಣೆ ಮಾಡುವಾಗ ಅನೇಕ ಹೊಸ ವಿಷಯಗಳು ಕಂಡುಬರ್ತವೆ. ಶರಣರಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಸದ್ಯಕ್ಕೆ ಯಾವುದೇ ಸ್ಮಾರಕಗಳು ಇಲ್ಲ. ಒಂದು ಕಾಲದಲ್ಲಿ ಅಂದರೆ ಕಲಚೂರ್ಯರ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದೇ ಮಂಗಳವೇಡಿಯಲ್ಲಿ. ಕ್ರಿಸ್ತಶಕ 920ರಲ್ಲಿ ಉಚಿತನಿಂದ ಆರಂಭವಾದಂಥ ಕಲಚೂರ್ಯರ ಸಂತತಿ, ಹಾಗೆಯೇ ಮುಂದೆ ಅಸಗ, ಕಿರಿ ಅಸಗ, ಜೋಗಮ, ಕನ್ನಮ, ಪೆರ್ಮಾಡಿ, 1ನೇ ಬಿಜ್ಜಳ, 2ನೇ ಬಿಜ್ಜಳವರೆಗೂ ಮುಂದುವರೆದು 2ನೇ ಬಿಜ್ಜಳ ಕಲ್ಯಾಣವನ್ನು ಆಕ್ರಮಿಸುವವರೆಗೂ ಮಂಗಳವೇಡೆ ರಾಜಧಾನಿಯಾಗಿ ಮೆರೆದಿತ್ತು. ಕಲಚೂರ್ಯರ ರಾಜಧಾನಿಯಾಗಿ ಸುಮಾರು 200 ವರ್ಷಗಳ ಕಾಲ 250 ವರ್ಷಗಳ ಕಾಲ ಮೆರೆದಿದ್ದಂಥ ಮಂಗಳವೇಡೆ ನಂತರದಲ್ಲಿ ಅದು ಸಂಪೂರ್ಣವಾಗಿ
ನಾಶವಾಗಿ ಹೋಗುತ್ತದೆ. ಯಾಕೆಂದರೆ ಕಲಚೂರ್ಯರ ನಂತರ ಮತ್ತೆ ಕಲ್ಯಾಣ ಚಾಲುಕ್ಯರು ಕಲ್ಯಾಣದಲ್ಲಿ ಆಡಳಿತವನ್ನು ಮಾಡಿದರು. ತುಂಬ ವರ್ಷಗಳು ಇಲ್ಲದೇ ದೇವಗಿರಿಯ ಸೇವಣರ ಆಡಳಿತಕ್ಕೆ ಬಂದು, ನಂತರ ಬಹಮನಿ ಸುಲ್ತಾನರ ಆಡಳಿತಕ್ಕೆ ಬಂದು, ಹೀಗೆ ಅನೇಕ ವಂಶಗಳ ಆಡಳಿತದಲ್ಲಿ ತನ್ನ ಒಂದು ಮೊದಲಿನ ವೈಭವವನ್ನು ಕಳೆದುಕೊಂಡು ಮಂಗಳವೇಡಿಯು ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ. ಮುಂದೆ 15-16ನೇ ಶತಮಾನದಲ್ಲಿ ಮರಾಠಿಯ ಪ್ರಭಾವಕ್ಕೆ ಒಳಗಾಗಿ ಅನೇಕ ವಾರ್ಕರಿ ಸಂಪ್ರದಾಯದ ಅಂದರೆ ವಿಠ್ಠಲ ಸಂಪ್ರದಾಯದ ಅನೇಕ ಸಂತರು ಅಲ್ಲಿ ಮಂಗಳವೇಡಿಯಲ್ಲಿ ಆಗಿ ಹೋಗ್ತಾರೆ. ಮಂಗಳವೇಡಿಯನ್ನು ಇವತ್ತು ಮಹಾರಾಷ್ಟ್ರದಲ್ಲಿ ಸಂತನಗರಿ ಅಂತ ಕರೀತಾರೆ. ಯಾಕೆ ಅಂದರೆ ಅಲ್ಲಿ ಅಷ್ಟೊಂದು ಜನ ಸಂತರು ಆಗಿ ಹೋಗಿದ್ದಾರೆ. ಹೇಗೆ ಅಂದರೆ ನಮಗೆ ಅತ್ಯಂತ ಸಿಗುವ ಪ್ರಾಚೀನ ಶರಣರು ಅಂದರೆ ಬಸವಣ್ಣನವರೇ ಮಂಗಳವೇಡಿಯಲ್ಲಿ ನಮಗೆ ದೊರಕುವ ಮೊದಲ ಶರಣರು. ನಂತರ ಈಗ ನಾನು ಉಲ್ಲೇಖಿಸಿದಂತೆ ನಾಗಿದೇವ, ಕಿನ್ನರಿ ಬ್ರಹ್ಮಯ್ಯ, ಏಕಾಂತರಾಮಯ್ಯ, ಜೊತೆಗೆ ರೇವಣಸಿದ್ಧರು. ರೇವಣಸಿದ್ಧರ ಹೆಸರು, ರೇವಣಸಿದ್ಧರ ದೇವಸ್ಥಾನ ಮಂಗಳವೇಡಿಯ ಪ್ರದೇಶದಲ್ಲಿ ತುಂಬ ಪ್ರಸಿದ್ಧವಾಗಿದೆ. ರೇವಣಸಿದ್ಧರು ಅನೇಕ ಪವಾಡಗಳನ್ನು ಮಾಡಿದ್ದು ಮತ್ತು ಅವರಿಗೆ ಸಂಬಂಧಪಟ್ಟಂಥ ಗುಲ್ಬರ್ಗಾ ಜಿಲ್ಲೆಯ ಅಂದರೆ ಈಗಿನ ಕಲಬುರಗಿ ಜಿಲ್ಲೆಯ ಸಿರಿವಾಳ ಶಾಸನ ಬಹಳ ಮುಖ್ಯವಾಗಿ ಅಲ್ಲಿ ಕಂಡುಬರುತ್ತದೆ. ಮಂಗಳವೇಡಿಯಲ್ಲಿ ಇದ್ದಂಥ ರೇವಣಸಿದ್ಧರು ಮಂಗಳವೇಡಿಯಿಂದ 15 ಕಿಲೋಮೀಟರ್ ದೂರ ಇರುವಂಥ ಸಿದ್ದನಕೇರಿಯಲ್ಲಿ ರೇವಣಸಿದ್ಧರಿಗೆ ರುದ್ರಮುನಿ ಎಂಬ ಮಗ ಜನಿಸ್ತಾನೆ. ಅದೇ ರುದ್ರಮುನಿ ಮುಂದೆ ಕಲ್ಯಾಣ ಕ್ರಾಂತಿಯ ನಂತರ ಶರಣರೊಂದಿಗೆ ಉಳವಿಯ ಕಡೆಗೆ ಪ್ರಯಾಣ ಮಾಡುತ್ತಾನೆ. ಹೀಗೆ ಮಂಗಳವೇಡದಲ್ಲಿ ರೇವಣಸಿದ್ಧರಿಗೆ ಸಂಬಂಧಪಟ್ಟ ಹಾಗೆ ಒಂದು ದೇವಸ್ಥಾನ ಇದೆ. ಅದು ರೇವಣಸಿದ್ದೇಶ್ವರ ದೇವಸ್ಥಾನ ಅಂತಲೇ ಕರೀತಾರೆ. ಅಲ್ಲಿ ಈಗಲೂ ಸಹಿತ ಆ ದೇವಸ್ಥಾನ ಇದ್ದು ಭೂಮಿಯಲ್ಲಿ ಅದು ಅರ್ಧ ಮುಳುಗಿ ಹೋಗಿದೆ. ಬಹುಶಃ ಅದು ರೇವಣಸಿದ್ದೇಶ್ವರರ ತಪೋಭೂಮಿಯಾಗಿದ್ದಿರಬಹುದು. ನಂತರ ಅದನ್ನು ದೇವಸ್ಥಾನವನ್ನಾಗಿ ಮಾರ್ಪಡಿಸಲಾಗಿದೆ. ಅದು 12ನೇ ಶತಮಾನಕ್ಕೆ ವಾಸ್ತುಶೈಲಿಯನ್ನು ಗಮನಿಸಿದರೆ 12ನೇ ಶತಮಾನಕ್ಕೆ ಸೇರುವ ಕಲ್ಯಾಣ ಚಾಲುಕ್ಯ ಶೈಲಿಯ ದೇವಸ್ಥಾನ ಇದೆ. ಆ ಒಂದು ದೇವಸ್ಥಾನವನ್ನು ಮಂಗಳವೇಡಿಯಲ್ಲಿ ನೋಡಬಹುದು. ಎರಡನೇದಾಗಿ ಆ ದೇವಸ್ಥಾನದ ಎದುರಿಗೆ ಅನೇಕ ಪ್ರಾಚೀನ ಶಿಲ್ಪಗಳಿದ್ದಾವೆ. ಜೊತೆಗೆ ರೇವಣಸಿದ್ಧರಿಗೆ ಸಂಬಂಧಪಟ್ಟ ಹಾಗೆ ಮಂಗಳವೇಡಿಯಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಮಾಚನೂರು ಅಂತ ಮಂಗಳವೇಡಿ ಮತ್ತು ಸೋಲಾಪುರ ಹೆದ್ದಾರಿಯ ಮಧ್ಯದಲ್ಲಿ ಮಾಚನೂರು ಎಂಬ ಊರು ಇದೆ. ಅಲ್ಲಿಯೂ ಸಹಿತ ಒಂದು ರೇವಣಸಿದ್ದೇಶ್ವರ ದೇವಸ್ಥಾನ ಇದೆ. ಅಲ್ಲಿಯ ಭೀಮಾ ನದಿಯಲ್ಲಿ ರೇವಣಸಿದ್ದೇಶ್ವರರು ಮಾಡಿದ ಪವಾಡದ ಗುರುತಿಗೆ ಒಂದು ಚಿಕ್ಕ ದೇವಸ್ಥಾನ ಮಂಟಪ ಇವತ್ತಿಗೂ ಇದೆ. ಹರಿಹರನ ರೇವಣಸಿದ್ದೇಶ್ವರ ರಗಳೆಯಲ್ಲಿ ಈ ಪವಾಡಗಳ ವಿವರಗಳೆಲ್ಲವೂ ನಮಗೆ ಸಿಗುತ್ತವೆ. ರೇವಣಸಿದ್ದೇಶ್ವರಿಗೆ ಸಂಬಂಧಪಟ್ಟಂಥ ಮಾಚನೂರು, ಸಿದ್ದನಕೇರಿ, ಮಂಗಳವೇಡೆ ಇವೆಲ್ಲವೂ ಸಹಿತ ಮಂಗಳವೇಡಿಯ ಸುತ್ತಮುತ್ತ ಇರುವಂಥ ಸ್ಮಾರಕಗಳು. ಸಿದ್ದನಕೇರಿಯಲ್ಲೂ ಸಹಿತ ರೇವಣಸಿದ್ದೇಶ್ವರ ದೇವಸ್ಥಾನ ಇದೆ. ಮಂಗಳವೇಡಿಯಲ್ಲೂ ರೇವಣಸಿದ್ದೇಶ್ವರ ದೇವಸ್ಥಾನ ಇದೆ. ಮಾಚನೂರಲ್ಲೂ ರೇವಣಸಿದ್ದೇಶ್ವರ ದೇವಸ್ಥಾನ ಇದೆ. ಜೊತೆಗೆ ಸಿದ್ದನಕೇರಿಯಲ್ಲಿ ರೇವಣಸಿದ್ದೇಶ್ವರರು ಕಟ್ಟಿದಂಥ ಒಂದು ಕೆರೆ ಇದೆ. ಅದನ್ನು ಆ ಹೆಸರಿನಿಂದನೇ ಆ ಊರಿಗೆ ಸಿದ್ದಯ್ಯನ ಕೆರೆ ಅಂತ ಬಂದು ಈಗ ಸಿದ್ದನಕೇರಿ ಅಂತ ಆಗಿದೆ. ಹಾಗೆಯೇ ಸಿದ್ದನಕೇರಿ ರೇವಣಸಿದ್ದೇಶ್ವರ ದೇವಾಲಯದ ಎದುರಿಗೆ ಅನೇಕ ಮೂರ್ತಿಗಳು ಇದ್ದಾವೆ. ಪ್ರಾಚೀನ ಕಾಲದ 12ನೇ ಶತಮಾನದ ಅನೇಕ ಮೂರ್ತಿ ಶಿಲ್ಪಗಳು ನೋಡಲು ಸಿಗುತ್ತವೆ. ಹಾಗೆಯೇ ರೇವಣಸಿದ್ದೇಶ್ವರ ಪವಾಡಗಳನ್ನು ಉಲ್ಲೇಖಿಸುವ ಸಿರಿವಾಳದ ಶಾಸನ 1188ನೆಯ ಗುಲ್ಬರ್ಗಾ ಜಿಲ್ಲೆಯ ಸಿರಿವಾಳ ಶಾಸನ ಇದೆ. ಅದು ಎಲ್ಲ ರೀತಿಯ ಒಂದು ಪವಾಡಗಳನ್ನು ವಿವರಿಸುತ್ತದೆ. ವೇಳೆಯ ಸಮಯದ ಅಭಾವದಿಂದ ಆ ಶಾಸನದ ವಿವರಗಳನ್ನು ಈಗ ನೋಡಲಾಗದೆ ನೀವು ಅದನ್ನು ಪುಸ್ತಕಗಳಲ್ಲಿ ಅದನ್ನು ಗಮನಿಸಬಹುದು. ಇವತ್ತು ಮಂಗಳವೇಡೆ ಏನಾಗಿದೆ ಅಂದರೆ ಅಭಿವೃದ್ಧಿಯಿಂದ ಸಂಪೂರ್ಣವಾಗಿ ವಂಚಿತವಾಗಿದೆ. ಮಂಗಳವೇಡದಲ್ಲಿ ಆವಾಗ ನಾನು ಮುಂಚೆನೇ ಹೇಳಿದ ಹಾಗೆ ಸಂತ ನಗರಿ ಎಂದು ಹೆಸರಾಗಿದೆ. ಏಕೆಂದರೆ ಬಸವಾದಿ ಶರಣರ ಜೊತೆಗೇ ಅಲ್ಲಿ ಅನೇಕ
ಸಂತರು ಆಗಿ ಹೋಗಿದ್ದಾರೆ. ನಾನು ಕ್ಷೇತ್ರ ಕಾರ್ಯ ಮಾಡುವಾಗ ಮಂಗಳವೇಡಿಯ ಏಕಾಂತರಾಮಯ್ಯನ ಶಿಲ್ಪವನ್ನು ಗಮನಿಸುತ್ತಿದ್ದಾಗ ಒಬ್ಬರು ಬಂದು ನೀವೇನು ಮಾಡ್ತಾ ಇದ್ದೀರಾ ಅಂತ ಕೇಳಿದರು. ನಾನು ಹೇಳಿದೆ ಅವ್ರಿಗೆ ಬಸವಣ್ಣನವರಿಗೆ ಸಂಬಂಧಪಟ್ಟ ಹಾಗೆ ಸಂಶೋಧನೆ ಮಾಡ್ತಾ ಇದ್ದೀನಿ, ಶಾಸನ ಅಧ್ಯಯನ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಮನೆ ಇದೆ ನಮ್ಮದು, ಅದು ಜಯತೀರ್ಥ ಟೀಕಾಚಾರ್ಯರ ಮನೆ. ಅವರು ಹುಟ್ಟಿದ ಮನೆ ಇನ್ನೂ ಇದೆ, ಅಲ್ಲೂ ಸಹಿತ ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳಿದರು. ಆಮೇಲೆ ನಾನು ಜಯತೀರ್ಥ ಟೀಕಾಚಾರ್ಯ ಯಾರು ಗೊತ್ತಿಲ್ಲದೇನೆ ಆಯಿತು ನೋಡೋಣ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ನೋಡಿಕೊಂಡು ಅಲ್ಲಿ ಫೋಟೋಗಳನ್ನು ತಕ್ಕೊಂಡು ಬಂದೆ. ಆಮೇಲೆ ಗೊತ್ತಾಯಿತು ಮಧ್ವಾಚಾರ್ಯರ ಅತ್ಯಂತ ಪ್ರಮುಖ ಶಿಷ್ಯರಲ್ಲಿ ಒಬ್ಬರಾದಂಥ ಜಯತೀರ್ಥ ಟೀಕಾಚಾರ್ಯರು ಹುಟ್ಟಿದ ಸ್ಥಳ ಮಂಗಳವೇಡೆ ಅಂತ ಆಮೇಲೆ ಗೊತ್ತಾಯಿತು. ಹಾಗಾಗಿ ಜಯತೀರ್ಥ ಟೀಕಾಚಾರ್ಯರು ಮಂಗಳವೇಡಿಯಲ್ಲಿ ಹುಟ್ಟಿ ಅವರು ಮಳಖೇಡದಲ್ಲಿ, ಗುಲ್ಬರ್ಗಾ ಜಿಲ್ಲೆ ಸೇಡಂ ತಾಲೂಕಿನ ಮಳಖೇಡದಲ್ಲಿ ತಮ್ಮ ಒಂದು ಬೃಂದಾವನ ಪ್ರವೇಶ ಮಾಡಿರ್ತಾರೆ. ಅವರು ಹುಟ್ಟಿದ ಸ್ಥಳ, ಹುಟ್ಟಿದ ಮನೆ ಇನ್ನೂ ಮಂಗಳವೇಡದಲ್ಲಿ ಇದೆ ಅನ್ನೋದು ತುಂಬ ಆಶ್ಚರ್ಯದ ವಿಷಯ. ಅದರ ಜೊತೆಗೆ ಮಂಗಳವೇಡಿಯಲ್ಲಿ ಸಂತ ದಾಮಾಜಿ ಅನ್ನೋ ಒಬ್ಬ 16ನೇ ಶತಮಾನದ ಸಂತನ ಒಂದು ದೇವಸ್ಥಾನ ಇದೆ, ಸಮಾಧಿ ಇದೆ. ಸಂತ ದಾಮಾಜಿ ಮಹಾರಾಷ್ಟ್ರದಲ್ಲಿ ತುಂಬ ಪ್ರಸಿದ್ಧನಾದ ಸಂತರು. ಅವರು ಸಹಿತ ಮಂಗಳವೇಡಿಯಲ್ಲೇ ಇದ್ದರು. ಹಾಗೆಯೇ ಸಂತ ದಾಮಾಜಿಯವರ ಜೊತೆಗೆ ಸಂತ ಖಾನೋಪಾತ್ರ, ವಾರ್ಕರಿ ಸಂಪ್ರದಾಯದ ಸಂತಳಾದ ಒಬ್ಬ ಸ್ತ್ರೀ ಸಂತ ಅಕ್ಕ ಮಹಾದೇವಿ, ರಬಿಯಾ, ಮೀರಾ, ಕರಿಕಾಲಮ್ಮೆ, ಮಂಗಾಯಕ್ಕರಸಿ ಇವರ ಸಾಲಿನಲ್ಲಿ ಸೇರುವ ಇನ್ನೊಬ್ಬ ಸಂತರು ಅಂದರೆ ಸಂತ ಖಾನೋಪಾತ್ರ. ಸಂತ ಖಾನೋಪಾತ್ರ ಸಹ ಮರಾಠಿಯಲ್ಲಿ ಅಭಂಗಗಳನ್ನು ರಚಿಸಿದ್ದಾರೆ. ಸಂತ ಖಾನೋಪಾತ್ರನ ಒಂದು ಸಮಾಧಿಯು ಮಂಗಳವೇಡದಲ್ಲಿ ಇದೆ. ಸಂತ ಚೋಕಾಮೇಳ ಅನ್ನೋ ಒಬ್ಬ ದಲಿತ ಸಂತ ಅಲ್ಲಿ ಇದ್ದರು. ಅವರು ಆ ಕೋಟೆಯ ಗೋಡೆಯ ಕುಸಿತ ಆದಮೇಲೆ ಮರಣ ಹೊಂದಿರ್ತಾರೆ. ಅವರ ಮರಣ ಹೊಂದಿದ ಮೇಲೂ ಸಹಿತ ಚೋಕಾಮೇಳ ಅವರ ಹೃದಯ, ಅವರ ಮೂಳೆಗಳು ವಿಠ್ಠಲ ವಿಠ್ಠಲ ಅಂತ ಹೇಳ್ತಾ ಇತ್ತು ಅಂತ ದಾಖಲೆಗಳು ಸಿಗ್ತವೆ. ಹಾಗೆಯೇ ಇನ್ನೂ ಅನೇಕ ಸಂತರು, ಸಂತ ಗೋಪಾಬಾಯಿ ಅನ್ನೋ ಇನ್ನೊಬ್ಬ ಶರಣೆ ಅಲ್ಲಿ ಮಂಗಳವೇಡದಲ್ಲಿ ಇದ್ದಳು. ಅಲ್ಲಿಯ ಸಂತ ಗೋಪಾಬಾಯಿಗೆ ಸಂಬಂಧಪಟ್ಟಂಥ ಒಂದು ಬಾವಿ ಇದೆ. ಹಾಗೆಯೇ ಸಂತ ಲತೀಫ್ ಬುವಾ ಅಂತ, ಸಂತ ಗೈಬಿ ಪೀರ್ ಅಂತ ಸೂಫಿ ಸಂತರು ಸಹಿತ ಮಂಗಳವೇಡದಲ್ಲಿ ಇದ್ದರು. ಹೀಗಾಗಿ ಮಂಗಳವೇಡೆ ಸಂತನಗರಿ ಅಂತ ಪ್ರಸಿದ್ಧವಾಗಿದೆ. ಇನ್ನೂ ಪ್ರಮುಖವಾದಂಥ ಒಂದು ವಿಷಯ ಅಂದರೆ ಅಲ್ಲಿ ಒಂದು ಸಂತ ಗೈಬಿ ಪೀರ್ ದರ್ಗಾ ಅಂತ ಇದೆ. ಅದನ್ನು ಮುಸ್ಲಿಮರು ಸಂತ ಗೈಬಿ ಪೀರ್ ದರ್ಗಾ ಅಂತ ಕರೆದರೆ, ಹಿಂದೂಗಳು ಸಂತ ಗಹಿನಿನಾಥ್ ದೇವಸ್ಥಾನ ಅಂತ ಕರೀತಾರೆ. ಅದು ಇವತ್ತಿಗೂ ಸಹಿತ ಭಾವೈಕ್ಯತೆಯ ಕೇಂದ್ರವಾಗಿದೆ. ಅಲ್ಲಿ ಹಿಂದೂ, ಮುಸ್ಲಿಂ ಮತ್ತು ಎಲ್ಲ ಸಮುದಾಯದವರು ಬಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಡಾಕ್ಟರ್ PB ದೇಸಾಯಿಯವರು ಮಂಗಳವೇಡೆ ಮೇಲೆ ಮೊದಲು ಸಂಶೋಧನೆ ಮಾಡಿ, ಕ್ಷೇತ್ರ ಕಾರ್ಯ ಮಾಡಿ, ಬಸವೇಶ್ವರ ಆ್ಯಂಡ್ ಈಸ್ ಟೈಮ್ಸ್ ಅನ್ನೋ ಕೃತಿಯನ್ನು ಬರೆದಿದ್ದರು. ಅದನ್ನು ಬಸವ ಸಮಿತಿಯವರೇ ಪಬ್ಲಿಷ್ ಮಾಡಿದರು. ಆ ಬಸವೇಶ್ವರ ಆ್ಯಂಡ್ ಈಸ್ ಟೈಮ್ಸ್ ಅನ್ನೋ ಒಂದು ಕೃತಿಯು ಮಂಗಳವೇಡಿಯ ಬಗ್ಗೆ ಅನೇಕ ಮಾಹಿತಿಗಳನ್ನು ಕೊಡುತ್ತೆ. ಡಾಕ್ಟರ್ PB ದೇಸಾಯಿಯವರ ಅಭಿಪ್ರಾಯದಲ್ಲಿ ಮಂಗಳವೇಡೆಯು ಮೂಲತಃ ಬಿಜ್ಜಳನ ಅರಮನೆಯ ಕೇಂದ್ರವಾಗಿತ್ತು. ಇವತ್ತು ಸಂತ ಗೈಬಿ ಪೀರ್ ದರ್ಗಾ ಇರುವ ಪ್ರದೇಶದಲ್ಲಿ ಬಿಜ್ಜಳನ ಅರಮನೆ ಇತ್ತು. ಹಾಗೆಯೇ ಮಂಗಳವೇಡೆ ಅನ್ನುವ ಹೆಸರು ಬರುವುದಕ್ಕೆ ಮಂಗಳಾದೇವಿಯ ದೇವಸ್ಥಾನ ಇದ್ದುದೇ ಕಾರಣ ಅನ್ನುವ ಅಭಿಪ್ರಾಯನ ಅವರು ಹೇಳ್ತಾರೆ. ಮಂಗಳಾದೇವಿ ದೇವಸ್ಥಾನ ನಾಶವಾದ ಮೇಲೆ ಅಲ್ಲಿ ಬೇರೆ ದೇವಸ್ಥಾನ ದರ್ಗಾಗಳು ಬಂದವು ಅಂತ ಡಾಕ್ಟರ್ PB ದೇಸಾಯಿಯವರ ಅಭಿಪ್ರಾಯ ಪಡ್ತಾರೆ. ಇದು ಇನ್ನೂ ಹೆಚ್ಚಿನ ಸಂಶೋಧನೆಯ ನಂತರ ಸ್ಪಷ್ಟವಾಗುತ್ತೆ. ಅದೇ ಪ್ರದೇಶದಲ್ಲಿನೇ ಅಂದರೆ ಇವತ್ತು ಸಂತ ಗಹಿನಿನಾಥ್ ದೇವಸ್ಥಾನ ಅಥವಾ ಸಂತ ಗೈಬಿ ಪೀರ್ ದರ್ಗಾ ಇರುವ ಪ್ರದೇಶದಲ್ಲೆಲ್ಲೋ ಒಂದು ಬಿಜ್ಜಳನ ಅರಮನೆ ಇದ್ದಿರಬಹುದು ಅನ್ನೋ ಒಂದು ಊಹೆಯನ್ನು ಡಾಕ್ಟರ್ PB ದೇಸಾಯಿಯವರು ಮಾಡ್ತಾರೆ. ಹಾಗೆಯೇ ಅದರ ಸುತ್ತಮುತ್ತ ಅನೇಕ ಸ್ಮಾರಕಗಳು ನಮಗೆ ಸಿಗ್ತವೆ. ಇನ್ನು ಮುಂದಿನ ಭಾಗದಲ್ಲಿ ಮಂಗಳವೇಡಿಯಲ್ಲಿ ನಮಗೆ ಸಿಗುವಂಥ ನೋಡಲು ಸಿಗುವಂಥ ಅನೇಕ ಸ್ಮಾರಕಗಳು.
ಮೊದಲನೇದಾಗಿ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಅಂತ ಇದೆ. ಕಾಶಿ ವಿಶ್ವೇಶ್ವರ ದೇವಸ್ಥಾನ 12ನೇ ಶತಮಾನದ ಕಲ್ಯಾಣ ಚಾಲುಕ್ಯರ ಶೈಲಿಯಲ್ಲಿ ನಿರ್ಮಿತವಾಗಿರುವ ದೇವಸ್ಥಾನ. ಅದರ ಪಕ್ಕದಲ್ಲಿಯೇ ಒಂದು ವಿಶಾಲವಾದ ಬಾವಿ ಇದೆ. ಬಾವಿಯಲ್ಲಿ ಅನೇಕ ಶಿಲ್ಪಗಳಿದ್ದಾವೆ. ಬ್ರಹ್ಮನ ಮೂರ್ತಿ ಇರುವಂಥ ಅಪರೂಪದ ಶಿಲ್ಪ ಆ ಬಾವಿಯಲ್ಲಿ ಇದೆ. ಜೊತೆಗೆ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಅದು 12ನೇ ಶತಮಾನದಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ. ಸುಮಾರು 16ನೇ ಶತಮಾನದಲ್ಲಿ ಮತ್ತೆ ಅದು ನವೀಕರಣಗೊಂಡಿರುವ ಶಾಸನ ದೇವಸ್ಥಾನದಲ್ಲಿ ಸಿಗುತ್ತೆ. ಇವತ್ತು ಕಾಶಿ ವಿಶ್ವೇಶ್ವರ ದೇವಸ್ಥಾನವನ್ನು ನಾವು ನೋಡ್ಬೋದು. ಎರಡನೇದಾಗಿ ಈಗಾಗಲೇ ನಾನು ಹೇಳಿರುವಂತೆ ರೇವಣಸಿದ್ದೇಶ್ವರ ದೇವಸ್ಥಾನ, ಅದನ್ನು ಸಹಿತ ನಾವು ಅಲ್ಲಿ ನೋಡ್ಬೋದು. ಮೂರನೇದಾಗಿ ಕೋಟೆ ಗೋಡೆ ಇದೆ, ಒಂದು ಚಿಕ್ಕ ಕೋಟೆ ಇದೆ. ಅದನ್ನು ಅಲ್ಲಿಯ ಸ್ಥಳೀಯ ಜನರು ಚೌಬುರ್ಜಿ ಅಂತ ಕರೀತಾರೆ. ಅಂದರೆ ಚೌಬುರ್ಜಿ ಅಂದರೆ 4 ಗುಂಬಜುಗಳು, 4 ಬುರುಜುಗಳಿರುವಂಥ ಒಂದು ಚಿಕ್ಕ ಕೋಟೆ. ಅದು ಮೊದಲು ತಹಸೀಲ್ದಾರ್ ಕಾರ್ಯಾಲಯವಾಗಿತ್ತು. ಈಗ ಅದನ್ನು ಸ್ಮಾರಕ ಮಾಡಿದ್ದಾರೆ. ಆ ಕೋಟೆ ಆವರಣದಲ್ಲಿನೇ ನಮಗೆ ಪ್ರಮುಖವಾದ 5 ಕನ್ನಡ ಶಾಸನಗಳು ಲಭ್ಯ ಆಗಿರುವುದು. ಡಾಕ್ಟರ್ PB ದೇಸಾಯಿಯವರು ಮತ್ತು ಮಹಾರಾಷ್ಟ್ರದ ಹಂಪಿ ವಿಶ್ವವಿದ್ಯಾಲಯದವರು ಮಹಾರಾಷ್ಟ್ರದ ಕನ್ನಡ ಶಾಸನಗಳು ಅನ್ನೋ ಒಂದು ಪುಸ್ತಕದಲ್ಲಿ ಅವುಗಳನ್ನು ಪ್ರಕಟ ಮಾಡಿದ್ದಾರೆ. ಸುಮಾರು 5 ಶಾಸನಗಳು ಒಂದು ಮಂಗಳವೇಡಿಯಲ್ಲಿ ನಮಗೆ ಸಿಕ್ಕಿದ್ದಾವೆ. ಅದರಲ್ಲಿ ಒಂದು ರೇವಣ ದೇವರಿಗೆ ಸಂಬಂಧಪಟ್ಟಂಥ ಶಾಸನ ಇದೆ, ಹಾಗೂ ಬಿಜ್ಜಳನ ಅರಸರಿಗೆ ಸಂಬಂಧಪಟ್ಟ ಶಾಸನಗಳಿದ್ದಾವೆ. ಜೊತೆಗೆ ಒಂದು ಶಾಸನ ದೇವಗಿರಿಯ ಸೇವಣರಿಗೆ ಸಂಬಂಧಪಟ್ಟಂಥ ಕ್ರಿಸ್ತಶಕ 1235ರ ಶಾಸನ ಇದೆ. ಹೀಗೆ 5 ಶಾಸನಗಳು ಆ ಒಂದು ಕೋಟೆಯ ಆವರಣದಲ್ಲಿ ನಮಗೆ ಸಿಕ್ಕಿದ್ದಾವೆ. ಈಗ ಆ 5 ಶಾಸನಗಳನ್ನು ಸೊಲ್ಲಾಪುರದ ವಿಶ್ವವಿದ್ಯಾಲಯದ ಇತಿಹಾಸ ವಿಭಾಗಕ್ಕೆ ಸ್ಥಳಾಂತರ ಮಾಡಿದ್ದಾರೆ ಅಂತ ಇತ್ತೀಚೆಗೆ ನನಗೆ ಮಾಹಿತಿ ಬಂತು. ನಾನು ಕ್ಷೇತ್ರ ಕಾರ್ಯಕ್ಕೆ ಹೋದಾಗ ಆ ಶಾಸನಗಳು ಅಲ್ಲೇ ಇದ್ದವು. ಅವುಗಳ ಫೋಟೋಗಳನ್ನು ತೆಗೆದುಕೊಂಡು ಬಂದಿದ್ದೆ. ಹಾಗೆಯೇ ಮಂಗಳವೇಡಿ ನಗರವನ್ನು ಪ್ರವೇಶ ಮಾಡುವುದಕ್ಕಿಂತ ಮೊದಲು ಅಲ್ಲಿ ಒಂದು ಕೆರೆ ಇದೆ. ಅದನ್ನು ಕುಂಬಾರ ಕೆರೆ ಅಂತ ಕರೀತಾರೆ. ಅದು ಸಹಿತ ರೇವಣಸಿದ್ದೇಶ್ವರರು ಕಟ್ಟಿದ ಕೆರೆ ಅಂತ ಹೇಳ್ತಾರೆ. ರೇವಣಸಿದ್ದೇಶ್ವರರು ಕೆರೆಯನ್ನು ಕಟ್ಟಿದ ವಿಷಯ, ಪವಾಡ ಮಾಡಿರುವ ವಿಷಯ ಮತ್ತು ಅವರು ವಾಸ ಮಾಡಿದ್ದಂಥ ಸ್ಥಳ ಮಂಗಳವೇಡಿ, ಮಾಚನೂರು ಮತ್ತು ಸಿದ್ದನಕೇರಿಯಲ್ಲಿ ನಮಗೆ ಸಿಗ್ತವೆ. ಇನ್ನೂ ಒಂದು ಮುಖ್ಯ ವಿಷಯ ಅಂದರೆ ಸಿದ್ದರಾಮೇಶ್ವರರು ಸೊಲ್ಲಾಪುರದಲ್ಲಿ ತಮ್ಮ ಜನನ ಮತ್ತು ಅಂತ್ಯಕಾಲವನ್ನು ಕಳೆದಿದ್ದಂಥ ಸಿದ್ದರಾಮೇಶ್ವರರು ಸೋಲಾಪುರಕ್ಕೆ ಮಂಗಳವೇಡೆ ತುಂಬ ಹತ್ತಿರದಲ್ಲಿ ಇದೆ. ಸಿದ್ದರಾಮೇಶ್ವರರು ರೇವಣಸಿದ್ದೇಶ್ವರರ ಶಿಷ್ಯರು ಅನ್ನೋದು ನಮಗೆಲ್ಲ ಗೊತ್ತಿರುವ ವಿಷಯ. ಸೊ ಸಿದ್ದರಾಮೇಶ್ವರರು ರೇವಣಸಿದ್ದೇಶ್ವರ ಶಿಷ್ಯರಾಗಿದ್ದರಿಂದ ಅವರು ಮಂಗಳವೇಡಿಗೆ ಬಂದಿರಬಹುದು ಅಥವಾ ಗುರುಗಳ ದರ್ಶನಕ್ಕಾದರೂ ಮಂಗಳವೇಡಿಗೆ ಬಂದಿರಬಹುದು ಅನ್ನೋ ಒಂದು ಊಹೆಯನ್ನು ಮಾಡಬಹುದು. ಆದರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಯಾವುದೂ ಸಿಗೋದಿಲ್ಲ. ನಾವು ಹಾಗೆ ಊಹೆಯನ್ನು ಮಾಡಬಹುದು. ಯಾಕಂದರೆ ರೇವಣಸಿದ್ದೇಶ್ವರ ಮಂಗಳವೇಡಿಯಲ್ಲಿ ಇದ್ದರು ಎಂಬುದಕ್ಕೆ ಒಂದು ಶಾಸನ, ಒಂದು ದೇವಸ್ಥಾನ ಮತ್ತು ಸಿದ್ದನಕೇರಿಯ 2 ದೇವಸ್ಥಾನಗಳು ಹಾಗೂ ಮಾಚನೂರಿನಲ್ಲಿಯ ದೇವಸ್ಥಾನಗಳು ನಮಗೆ ಸಿಗುತ್ತವೆ. ಸೊ ಈ ಆಧಾರದಲ್ಲಿ ನಾವು ಮಂಗಳವೇಡಿಗೆ ಸಿದ್ದರಾಮೇಶ್ವರರು ಸಹಿತ ಬಂದು ಭೇಟಿ ಕೊಟ್ಟಿರಬಹುದು ಅನ್ನೋ ಒಂದು ಊಹೆಯನ್ನು ಮಾಡಬಹುದು. ಮಂಗಳವೇಡಿಯಲ್ಲಿ ಇವತ್ತು ಅದರ ಸ್ಥಿತಿ ಹೇಗಿದೆ? ಮಂಗಳವೇಡಿ ಇವತ್ತು ಅದು ಒಂದು ನಗರವಾಗಿದೆ, ಈಗ ತಾಲೂಕು ಕೇಂದ್ರವಾಗಿದೆ. ಸುಮಾರು 1 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ತಾಲೂಕು. ಮಂಗಳವೇಡಿ ನಗರವು ಸಂಪೂರ್ಣವಾಗಿ ಮರಾಠಿಮಯವಾಗಿದ್ದರೂ ಮಂಗಳವೇಡಿಯ ತಾಲೂಕಿನ ಬಹುತೇಕ ಹಳ್ಳಿಗಳು ಕನ್ನಡ ಮಾತೃಭಾಷೆಯನ್ನು ಹೊಂದಿರುವ, ಕನ್ನಡ ಮಾತನಾಡುವ ಜನರಿಂದ ಕೂಡಿದ್ದಾವೆ. ಮಂಗಳವೇಡಿಯ ತಾಲೂಕು ಕನ್ನಡ ಮಾತನಾಡುವ ಜನರ ತಾಲೂಕು ಆಗಿದೆ. ಮಂಗಳವೇಡಿಯ ನಗರ ಮಾತ್ರ ಮರಾಠಿಮಯವಾಗಿದೆ. ಮಂಗಳವೇಡದಲ್ಲಿ ಕೆಲವು ಕುಟುಂಬಗಳು ಕನ್ನಡ ಮಾತನಾಡಿದರೂ
ಬಹುತೇಕ ಜನರು ಅಲ್ಲಿ ಮರಾಠಿಯನ್ನೇ ಮಾತನಾಡುತ್ತಾರೆ. ನಾನು ಕ್ಷೇತ್ರ ಕಾರ್ಯಕ್ಕೆ ಹೋದಾಗ ಮಂಗಳವೆಡಿಯ ತಾಲೂಕಿನ ಒಂದು 3-4 ಗ್ರಾಮಗಳಿಗೆ ಭೇಟಿಯನ್ನು ಕೊಟ್ಟಿದ್ದೆ. ಅಲ್ಲಿ ಎಲ್ಲರೂ ಸಹಿತ ಕನ್ನಡವನ್ನೇ ಮಾತಾಡ್ತಾ ಇದ್ದರು. ಸಿದ್ದಾಪುರ, ಬೋರಾಳ ಮತ್ತು ರಹಿಟೇವಾಡಿ ಎಂಬ 3 ಗ್ರಾಮಗಳಿಗೆ ನಾನು ಭೇಟಿ ಕೊಟ್ಟಿದ್ದೆ. ಮಂಗಳವೆಡಿ ತಾಲೂಕು. ಅಲ್ಲಿ ಸಿದ್ದಾಪುರದಲ್ಲಿ ಒಂದು 12ನೇ ಶತಮಾನದ ದೇವಸ್ಥಾನ ಇದೆ. ಅಲ್ಲಿ ವೀರಗಲ್ಲುಗಳು ಇದ್ದಾವೆ. ಅಲ್ಲಿಯ ಜನ ತುಂಬ ಸ್ಪಷ್ಟವಾಗಿ ಕನ್ನಡವನ್ನೇ ಮಾತಾಡ್ತಾರೆ. ಹಾಗೆಯೇ ಬೋರಾಳದಲ್ಲಿಯೂ ಸಹಿತ ಅನೇಕ ಐತಿಹಾಸಿಕ ಸ್ಮಾರಕಗಳು, ದೇವಸ್ಥಾನಗಳು ಅದು ಸಹಿತ ನಮಗೆ ನೋಡಲು ಸಿಗುತ್ತದೆ. ಅಲ್ಲಿಯೂ ಸಹಿತ ನಾವು ಅನೇಕ ಛಾಯಾಚಿತ್ರಗಳನ್ನು ತೆಗೆದುಕೊಂಡು ಬಂದಿದ್ದೆ. ಹಾಗೆಯೇ ಇವತ್ತು ಬಸವ ಕಲ್ಯಾಣ, ಕೂಡಲ ಸಂಗಮ, ಬಸವನ ಬಾಗೇವಾಡಿ ಯಾವ ರೀತಿಯಾಗಿ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರವು ಅಭಿವೃದ್ಧಿಪಡಿಸಿದೆ, ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ, ಅದೇ ರೀತಿಯಲ್ಲಿ ಇವತ್ತು ಮಂಗಳವೇಡಿಯ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಹಾರಾಷ್ಟ್ರ ಸರ್ಕಾರ ಮಾಡಬೇಕಾಗಿದೆ. ಸುಮಾರು 3 ವರ್ಷಗಳ ಹಿಂದೆ ಮೈಸೂರಿನ ಸುತ್ತೂರು ಸ್ವಾಮೀಜಿಯವರು ಮತ್ತು ಬಿಜಾಪುರದ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಮಂಗಳವೇಡಿಯ ಬಗ್ಗೆ ಚರ್ಚೆ ಮಾಡುವುದಕ್ಕೆ ನನಗೆ ಬರೋದಕ್ಕೆ ಹೇಳಿದರು. ಸುತ್ತೂರು ಸ್ವಾಮೀಜಿಯವರು, ಸಿದ್ದೇಶ್ವರ ಸ್ವಾಮೀಜಿಯವರು ಮತ್ತು ಇತರ ವಿದ್ವಾಂಸರು ಹಾಗೂ ಇನ್ನೂ 2 ಸ್ವಾಮೀಜಿಗಳು, ಸುಮಾರು ಒಂದು 15-20 ಜನರ ವಿದ್ವಾಂಸರು ಸ್ವಾಮೀಜಿಗಳ ಸಮ್ಮುಖದಲ್ಲಿ ಮಂಗಳವೇಡಿ ವಿಷಯ ಕುರಿತು ಸುಮಾರು 2-3 ಗಂಟೆಯವರೆಗೆ ಚರ್ಚೆ ಆಯಿತು. ಸುತ್ತೂರು ಸ್ವಾಮೀಜಿಯವರು ಮತ್ತು ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಇವರಿಗೆ ಮಂಗಳವೇಡಿಯ ಬಗ್ಗೆ ಅಪಾರವಾದ ಆಸಕ್ತಿ ಇರೋದು ನೋಡಿ ನನಗೂ ಸಹ ತುಂಬ ಖುಷಿಯಾಯಿತು. ಮಂಗಳವೇಡಿಯ ಅಭಿವೃದ್ಧಿಯ ಬಗ್ಗೆ ನಾವು ಏನಾದರೂ ಒಂದು ಯೋಜನೆಯನ್ನು ಮಾಡಲೇಬೇಕು ಅನ್ನೋ ಅಭಿಪ್ರಾಯವನ್ನು ಪರಮ ಪೂಜ್ಯ ಸುತ್ತೂರು ಸ್ವಾಮೀಜಿಯವರು ವ್ಯಕ್ತ ಮಾಡಿದರು. ಇವತ್ತು ಮಂಗಳವೇಡಿಯಲ್ಲಿ ಬಸವಣ್ಣನವರ ಹೆಸರಿನಲ್ಲಿ ಒಂದು ಸ್ಮಾರಕವನ್ನು ಮಾಡುವುದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೆದಿದ್ದಾವೆ. ಇನ್ನೇನು ಕೆಲವು ತಿಂಗಳುಗಳಲ್ಲಿ ಮಂಗಳವೇಡಿಯಲ್ಲಿ ಬಸವೇಶ್ವರರ ಸ್ಮಾರಕ ಸಾಧ್ಯವಾಗುವ ಲಕ್ಷಣಗಳು ಕಂಡುಬರುತ್ತವೆ. ಜೊತೆಗೆ ಮಂಗಳವೇಡಿಯನ್ನು ಕರ್ನಾಟಕದ ಜನರಿಗೆ ಪರಿಚಯ ಮಾಡಬೇಕಾಗಿದೆ. ಅನೇಕ ಶರಣರು ಬಸವಣ್ಣನವರೊಬ್ಬರೇ ಅಲ್ಲದೆ ಬಸವಣ್ಣನವರ ಕ್ರಾಂತಿಯ ಮುನ್ನುಡಿಯನ್ನು ಬರೆದ ಮಂಗಳವೇಡಿ, ಬಸವಣ್ಣನವರ ಕಾಯಕ ಕ್ಷೇತ್ರ, ಬಸವಣ್ಣನವರ ವಿವಾಹವಾದ ಸ್ಥಳ, ಹೀಗೆ ಅನೇಕ ಐತಿಹಾಸಿಕ ಮಾಹಿತಿಗಳನ್ನು ತನ್ನ ಗರ್ಭದಲ್ಲಿ ಇಟ್ಟುಕೊಂಡಂಥ ಮಂಗಳವೇಡಿ ಎಂಬ ಪವಿತ್ರ ಕ್ಷೇತ್ರ ಇವತ್ತು ನಮ್ಮ ಕನ್ನಡಿಗರಿಂದ ದೂರವಾಗಿದ್ದು ಒಂದು ವಿಷಾದದ ವಿಷಯ. ಇನ್ನು ಮುಂದೆ ನಮ್ಮ ಈ ಮಂಗಳವೇಡಿಯನ್ನು ನಾವು ಅಭಿವೃದ್ಧಿಪಡಿಸಬೇಕಾಗಿದೆ. ಮಂಗಳವೇಡಿಯಲ್ಲಿ ಇವತ್ತು ನಮಗೆ ಪ್ರವಾಸಿಗರಿಗೆ ಅನುಕೂಲವಾಗುವಂಥ ಹೋಟೆಲ್ಗಳು ಮತ್ತು ವಸತಿ ಗೃಹಗಳು ಹಾಗೂ ಮಾರ್ಗದರ್ಶಕರು ಅಷ್ಟೊಂದು ಪ್ರಮುಖವಾಗಿ ಯಾವುದೂ ಇಲ್ಲ. ಮಂಗಳವೇಡಿಯನ್ನು ಇವತ್ತು ನಾವು ಬಿಜಾಪುರದಿಂದ ನೇರವಾಗಿ ಪಂಢರಪುರಕ್ಕೆ ಹೋಗುವ ದಾರಿಯಲ್ಲಿ ನೋಡ್ಬೋದು. ಪ್ರಯಾಣಿಕರು ಅಥವಾ ಪ್ರವಾಸಿಗರು, ಆಸಕ್ತರು, ಸಂಶೋಧಕರು, ವಿದ್ವಾಂಸರು ಮಂಗಳವೇಡಿಯಲ್ಲಿ ಒಂದು ಭೇಟಿಯನ್ನು ಮಾಡಿ ಅಲ್ಲಿರುವ ಇತಿಹಾಸ ಸ್ಮಾರಕಗಳನ್ನು ಗಮನಿಸಬೇಕು. ಇವತ್ತು ಮಂಗಳವೇಡಿಯ ನಗರದ ಪ್ರತಿಯೊಂದು ರಸ್ತೆಯಲ್ಲಿ, ಪ್ರತಿಯೊಂದು ಮನೆಯ ಮುಂದೆ ನಮಗೆ ಸುಮಾರು 700-800 ವರ್ಷ ಹಿಂದಿನ ದೇವಸ್ಥಾನಗಳ ಅವಶೇಷಗಳು ಕಂಡುಬರ್ತವೆ. ಮಂಗಳವೇಡಿಯ ಪೊಲೀಸ್ ಸ್ಟೇಷನ್ ಮುಂದೆ ಚಾಲುಕ್ಯ ಶೈಲಿಯ ಕಂಬಗಳನ್ನು ಅಲಂಕಾರಕ್ಕೆ ತಂದು ನಿಲ್ಲಿಸಿದ್ದಾರೆ. ಜೊತೆಗೆ ಅನೇಕ ಮನೆಗಳ ಮುಂದೆ, ಅನೇಕ ರಸ್ತೆಗಳಲ್ಲಿ ದೇವಸ್ಥಾನದ ಅವಶೇಷಗಳು ಕಂಡುಬರ್ತವೆ. ಅವುಗಳನ್ನು ಅಲಂಕಾರಕ್ಕಾಗಿ ಮನೆ ಮುಂದೆ ನಿಲ್ಲಿಸಿದ್ದಾರೆ. ಮಂಗಳವೇಡಿಯಲ್ಲಿ ಮೆಟ್ಟಕೇರಿ ಗಲ್ಲಿ ಅಂತ ಒಂದು ಗಲ್ಲಿ ಇದೆ.
ಅಲ್ಲಿಯೂ ಸಹಿತ ಒಂದು ಸಂಪೂರ್ಣವಾದ ದೇವಸ್ಥಾನ ಬಿದ್ದು ಹೋಗಿರುವುದನ್ನು ನೋಡ್ಬೋದು. ಅದನ್ನು ಈಗ ಚಿಕ್ಕದಾಗಿ ಒಂದು ಮಂಟಪವನ್ನು ಕಟ್ಟಿ ವಿಠ್ಠಲನ ದೇವಸ್ಥಾನವನ್ನು ಮಾಡಿದ್ದಾರೆ. ಆದರೆ ಅದರ ವಾಸ್ತುಶೈಲಿಯನ್ನು ಗಮನಿಸಿದರೆ ಇದು 12ನೇ ಶತಮಾನದ ಒಂದು ದೇವಸ್ಥಾನವೆಂದು ನಮಗೆ ಕಂಡುಬರುತ್ತದೆ. ಇದರ ಜೊತೆಗೆ ಮಂಗಳವೇಡಿಯಲ್ಲಿ ಇನ್ನೂ ಹೆಚ್ಚಿನ ಸಂಶೋಧನೆಗಳು ನಡೀಬೇಕಾಗಿದೆ. ಡಾಕ್ಟರ್ PB ದೇಸಾಯಿಯವರು ಮತ್ತು ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ GN ಉಪಾಧ್ಯಾಯ ಅವರು ಗೋದಾವರಿವರ ಮಿರ್ದಂ ನಾಡು ಎಂಬ ಒಂದು ಸಂಶೋಧನಾ ಕೃತಿಯನ್ನು ಪ್ರಕಟಿಸಿದ್ದಾರೆ. ಅದರಲ್ಲಿ ಮಹಾರಾಷ್ಟ್ರದಲ್ಲಿ ಇರುವ ಕನ್ನಡ ಶಾಸನಗಳು, ಸಿದ್ದರಾಮೇಶ್ವರರ ಸೊನ್ನಲಿಗೆ ಹಾಗೂ ಅದಕ್ಕೆ ಸಂಬಂಧಪಟ್ಟ ಶಾಸನಗಳ ವಿವರವಾದ ಅಧ್ಯಯನವನ್ನು ಮಾಡಿದ್ದಾರೆ. ಡಾಕ್ಟರ್ GN ಉಪಾಧ್ಯಾಯ ಅವರ ಕೃತಿ ಗೋದಾವರಿವರಂ ಇರ್ದ ನಾಡು, ಹಾಗೆಯೇ ಡಾಕ್ಟರ್ PB ದೇಸಾಯಿಯವರ ಬಸವೇಶ್ವರ ಆ್ಯಂಡ್ ಈಸ್ ಟೈಮ್ಸ್, ಇವು ಮಂಗಳವೇಡಿಯ ಬಗ್ಗೆ ಬೆಳಕು ಚೆಲ್ಲುವ ಕೃತಿಗಳಾಗಿದ್ದಾವೆ. ಮಂಗಳವೇಡಿಯ ಕುರಿತಾಗಿ ಶಾಸನಗಳು ಈಗಾಗಲೇ ನಾನು ಹೇಳಿದಂತೆ 5 ಶಾಸನಗಳು ಸಿಕ್ಕಿದ್ದಾವೆ. ಅದರಲ್ಲಿ ಒಂದು ಶಾಸನ ರೇವಣದೇವ ಎಂಬ ವ್ಯಕ್ತಿಯನ್ನು ಉಲ್ಲೇಖಿಸುತ್ತದೆ. ಆ ರೇವಣದೇವರೇ ರೇವಣಸಿದ್ಧರು ಎಂಬುದನ್ನು ನಾವು ಗಮನಿಸಬಹುದು. ವಿರೂಪಾಕ್ಷ ಪಂಡಿತನ ಚೆನ್ನಬಸವ ಪುರಾಣದಲ್ಲಿ ಲಕ್ಷದಿಂ ಮೇಲೆ 96,000 ಲೆಕ್ಕದಿಂ ಮಿಗಿಲಾದ ಜಂಗಮಂ ಚರಿಸುವೊಡೆ ದಿಕ್ಕು ದಿಕ್ಕುಗೆ ಪೋಪರುಳಿದ ಚರಪತಿಗಳೇ ಕಲ್ಯಾಣ ಕೈ ತರುವರು ಬಂದನಿಬರ ಅತಿಗೋಪ್ಯದಿಂದಿರುತೆ ರುದ್ರಮುನಿ ತಂದೆ ತನ್ನ ಶಿಷ್ಯ ಮುಕ್ತಿಮುನಿಯೊಡನೆ ತಾವು ನೆಲೆಯಾಗಿ ನಿಂದು ದುರ್ಜನರ ಸಂಹರಿಸವೊಡೆ ಸ್ಥಳವಿದೆಂದು ಬಾಳೆಹಳ್ಳಿಪುರಮಂ ಬೇಗ ಕಟ್ಟಿಸುವರು. ಹೀಗೆ ಕಲ್ಯಾಣ ಕ್ರಾಂತಿಯ ನಂತರ ಮಂಗಳವೇಡದಲ್ಲಿದ್ದಂಥ ರೇವಣಸಿದ್ಧರ ಪುತ್ರ ರುದ್ರಮುನಿ ತನ್ನ ಪುತ್ರ ಮುಕ್ತಿಮುನಿಯೊಂದಿಗೆ ಕಲ್ಯಾಣ ಕ್ರಾಂತಿಯ ನಂತರ ಉಳವಿಗೆ ಹೋಗಿ ಉಳವಿಯಿಂದ ಬಾಳೆಹಳ್ಳಿಪುರವನ್ನು ಕಟ್ಟಿಸಿದರು ಅಂತ ವಿರೂಪಾಕ್ಷ ಪಂಡಿತನ ಚೆನ್ನಬಸವ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಹಾಗೆಯೇ ಇವತ್ತು ತರೀಕೆರೆಯ ಅಕ್ಕನಾಗಮ್ಮನ ಸಮಾಧಿ ಹಾಗೂ ನುಲೇನೂರಿನ ನುಲಿಯ ಚಂದಯ್ಯನವರ ಸಮಾಧಿ ಹೇಗೆ ಇವತ್ತು ಅಭಿವೃದ್ಧಿಯಿಂದ ವಂಚಿತವಾಗಿದೆ, ಹಾಗೆಯೇ ಮಂಗಳವೇಡಿಯೂ ಸಹಿತ ಅಭಿವೃದ್ಧಿಯಿಂದ ವಂಚಿತವಾಗಿದೆ. ಈ ಒಂದು ವೇದಿಕೆಯ ಮೂಲಕ ಕರ್ನಾಟಕ ಸರ್ಕಾರ, ಮಹಾರಾಷ್ಟ್ರ ಸರ್ಕಾರ ಸಂಯುಕ್ತವಾಗಿ ಮಂಗಳವೇಡಿಯ ಅಭಿವೃದ್ಧಿಯನ್ನು ಕೈಗೊಂಡು ಅದು ಸಹಿತ ಇವತ್ತು ಹೇಗೆ ಬಾಗೇವಾಡಿ ಮತ್ತು ಕೂಡಲ ಸಂಗಮ ಬಸವ ಕಲ್ಯಾಣ ಅಭಿವೃದ್ಧಿಯಾಗಿದೆ, ಅದೇ ರೀತಿಯಲ್ಲಿ ಸರ್ಕಾರವು ಇವುಗಳನ್ನು ಅಭಿವೃದ್ಧಿ ಮಾಡಬೇಕೆಂಬುದನ್ನು ನಾನು ಒತ್ತಿ ಹೇಳುತ್ತೇನೆ. ಹೀಗೆ ಬಸವಾದಿ ಶರಣರ ಕ್ರಾಂತಿಯ ಕಲ್ಯಾಣ ಕ್ರಾಂತಿಯ ನಮ್ಮ ಒಂದು ಹೊಸ ಯುಗಕ್ಕೆ ಒಂದು ಅಧ್ಯಾಯವನ್ನು ಆರಂಭಿಸಿದಂಥ ಮಂಗಳವೇಡಿ ಕೃತಿಯು, ಮಂಗಳವೇಡಿ ಸ್ಥಳವು ನಮಗೆಲ್ಲರಿಗೂ ಚಿರಪರಿಚಿತವಾಗಲಿ, ಅದರ ಒಂದು ಅಭಿವೃದ್ಧಿಯಾಗಿ ಶರಣರ ಕ್ಷೇತ್ರವಾಗಿ ಮಾರ್ಪಡಲಿ ಎಂದು ಆಶಿಸುತ್ತಾ ನನ್ನ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸುತ್ತೇನೆ. ನನ್ನನ್ನು ಈ ಉಪನ್ಯಾಸಕ್ಕೆ ಆಹ್ವಾನವನ್ನು ನೀಡಿದಂಥ ಬಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಅರವಿಂದ ಜತ್ತಿಯವರು ಹಾಗೂ ಬಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಧನ್ಯವಾದಗಳು. ಶರಣು ಶರಣಾರ್ಥಿಗಳು. ಒಳಗೆ ಕುಟಿಲ ಹೊರಗೆ ವಿನಯವಾಗಿ
ಭಕ್ತರೆನಿಸಿಕೊಂಬವರ ವಲ್ಲನೊಲ್ಲನಯ್ಯ ಲಿಂಗವು ವಲ್ಲನೊಲ್ಲನಯ್ಯ. ಒಳಗೆ ಕುಟಿಲ ಹೊರಗೆ ವಿನಯವಾಗಿ ಭಕ್ತರೆನಿಸಿಕೊಂಬವರ ವಲ್ಲನೊಲ್ಲನಯ್ಯ ಲಿಂಗವು ವಲ್ಲನೊಲ್ಲನಯ್ಯ. ಅವರು ಪಥಕ್ಕೆ ಸಲ್ಲರು ಸಲ್ಲರಯ್ಯ, ಅವರು ಪಥಕ್ಕೆ ಸಲ್ಲರು ಸಲ್ಲರಯ್ಯ, ಅವರು ಪಥಕ್ಕೆ ಸಲ್ಲರು ಸಲ್ಲರಯ್ಯ, ಅವರು ಪಥಕ್ಕೆ ಸಲ್ಲರು ಸಲ್ಲರಯ್ಯ. ಒಳಗೆ ಕುಟಿಲ ಹೊರಗೆ ವಿನಯವಾಗಿ ಭಕ್ತರೆನಿಸಿಕೊಂಬವರ ವಲ್ಲನೊಲ್ಲನಯ್ಯ ಲಿಂಗವು ವಲ್ಲನೊಲ್ಲನಯ್ಯ. ಒಳವರಗೊಂದಾಗದವರಿಗೆ ಅಳಿಯಾಸೆ ತೋರಿ ಬಿಸಾಡುವನವರ ಒಳವರಗೊಂದಾಗದವರಿಗೆ ಅಳಿಯಾಸೆ ತೋರಿ ಬಿಸಾಡುವನವರ ಜಗದೀಶ ಕೂಡಲ ಸಂಗಮದೇವ, ಜಗದೀಶ ಕೂಡಲ ಸಂಗಮದೇವ, ಜಗದೀಶ ಕೂಡಲ ಸಂಗಮದೇವ, ಜಗದೀಶ ಕೂಡಲ ಸಂಗಮದೇವ. ಒಳಗೆ ಕುಟಿಲ ಹೊರಗೆ ವಿನಯವಾಗಿ ಭಕ್ತರೆನಿಸಿಕೊಂಬವರ ವಲ್ಲನೊಲ್ಲನಯ್ಯ ಲಿಂಗವು ವಲ್ಲನೊಲ್ಲನಯ್ಯ 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 ಲಿಂಗವು